ಮೀಡಿಯಾ ಕ್ಷೇತ್ರದಲ್ಲಿ ಇವ್ರು ಮಾಡಿರೋ ಅಚೀವ್ಮೆಂಟ್ ಇರ್ಬೋದು ಅಂಡ್ ಟ್ರ್ಯಾಕ್ ರೆಕಾರ್ಡ್ ಇರ್ಬೋದು ಅನ್ಬೀಚಬಲ್. ಕಾಮ್ ಕಾಂಪೋಸ್ಟ್ ಕಾಂಪನ್ಸೇಟ್. ಯು ಆರ್ ಅ ಬಿಟ್ ಸ್ಪಿರಿಚುವಲ್ ಆಲ್ಸೋ. ಸ್ಪಿರಿಚುಯಾಲಿಟಿ ಅನ್ನೋದು ಅದು ನನಗೆ ಬ್ಲಡ್ ಅಲ್ಲಿ ಇದೆ. ಕ್ರಿಯೇಟಿವ್ ಆಗಿ ನೀವು ತೋರಿಸಬೇಕು ಅನ್ನೋ ಒಂದು ಪ್ಲಾಟ್ಫಾರ್ಮ್ಗಳಾಗಿರೋದೇ ಒಂದು ಸಿನಿಮಾ, ಎರಡನೇದು ಟಿವಿ. ಮೀಡಿಯಾಲಿ ಕೆಲವೊಂದು ಮಿತ್ಸ್ ಇದೆ. ಮಿತ್ಸ್ ಅಂಡ್ ಫ್ಯಾಕ್ಟ್ಸ್ ನ ಬ್ರೇಕ್ ಮಾಡೋದು ತುಂಬಾ ಕಷ್ಟ ಸುಬ್ಬು. ದೇರ್ ಇಸ್ ಮಚ್ ಮೋರ್ ಟು ಡೂ. ಎಸ್, ಲೈಫ್ ಅಟ್ ನೇಚರ್ ಒರಿಜಿನಲ್ಸ್ ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ವಿಜಯ್ ಸುಬ್ಬು. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಒಬ್ರು ಇದ್ದಾರೆ. ಯಾಕೆ 3 ಸರಿ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಮೀಡಿಯಾ ಕ್ಷೇತ್ರದಲ್ಲಿ ಇವ್ರು ಮಾಡಿರೋ ಅಚೀವ್ಮೆಂಟ್ ಇರ್ಬೋದು ಅಂಡ್ ಟ್ರ್ಯಾಕ್ ರೆಕಾರ್ಡ್ ಇರ್ಬೋದು ಅನ್ಬೀಚಬಲ್ ಅಂತಾನೆ ಹೇಳ್ಬೋದು. 20 ವರ್ಷಕ್ಕೂ ಹೆಚ್ಚು ಕೋರ್ ಮೀಡಿಯಾ ಎಕ್ಸ್ಪೀರಿಯನ್ಸ್, 3000ಕ್ಕೂ ಹೆಚ್ಚು ಫಿಕ್ಷನ್, ನಾನ್ ಫಿಕ್ಷನ್, ಈವೆಂಟ್ಸ್, ಔಟ್ಡೋರ್ ಆಕ್ಟಿವಿಟೀಸ್, ಸ್ಟೇಜ್ ಶೋ, ಈ ತರ ಅಕ್ರಾಸ್ ಆಲ್ ಜಾನರ್ಸ್ ಇನ ಎಪಿಸೋಡ್ಗಳ ನಿರ್ದೇಶನ. ಅದ್ರ ಜೊತೆಗೇನೆ ಜ್ಯೋತಿಷಿಗಳನ್ನ ಮತ್ತೆ ಡಾಕ್ಟರ್ಗಳನ್ನ ಟಿವಿಲಿ ಪ್ರಪ್ರಥಮ ಬಾರಿಗೆ ಪರಿಚಯಿಸಿದಂತಹ ಹೆಗ್ಗಳಿಕೆ, ಹಾಗೂ ಇವರ ಗರಡಿಯಲ್ಲಿ ಬೆಳೆದು ಬಂದಂತಹ ಸುಮಾರು ಜನ ಇವತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಾಗಿದ್ದಾರೆ, ಮತ್ತೆ ಆಂಕರ್ಸ್ ಕೂಡ ಆಗಿದ್ದಾರೆ. ಏಷ್ಯಾದ ಅತ್ಯಂತ ದೊಡ್ಡ ಮೀಡಿಯಾ ನೆಟ್ವರ್ಕಿನ ಒನ್ ಆಫ್ ದ ಚಾನೆಲ್ ಮುಖ್ಯಸ್ಥರಾದಂತಹ ಡಾಕ್ಟರ್ ಭುವನ್ ಶಾಸ್ತ್ರಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್, ನಮಸ್ತೆ. ಹಲೋ, ನಮಸ್ಕಾರ. ಹೇಗಿದ್ದಾರೆ ಸರ್? ಐ ಆಮ್ ಗುಡ್, ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಆರ್ ಲೈಫ್ ಅಟ್ ನೇಚರ್ ಒರಿಜಿನಲ್ ಸರ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ನಿಮ್ಮ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಸ್ವಲ್ಪ ಟೈಮ್ ನಮಗೆ ಅಂತ ಇಟ್ಟು ಈ ಒಂದು ಪಾಡ್ಕಾಸ್ಟ್ ಗೆ ಬಂದಿದ್ದೀರಾ. ಐ ಆಮ್ ಈಕ್ವಲಿ ಎಕ್ಸೈಟೆಡ್ ಟು ಹ್ಯಾವ್ ಎ ಪಾಡ್ಕಾಸ್ಟ್ ವಿತ್. ಪ್ಲೆಷರ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಸೂಪರ್ ಸರ್. ಸರ್, ಈಗ ಯಾವುದೇ ಒಂದು ಜರ್ನಿ ಇಷ್ಟು ವರ್ಷಗಳ ಕಾಲ ಇಷ್ಟೊಂದು ಎಕ್ಸ್ಕ್ಲೂಸಿವ್ ಆಗಿ ಇಷ್ಟೊಂದು ಒಂದು ಹೈ ವೈಬ್ರೇಷನ್ ಅಲ್ಲಿ ಬರಬೇಕು ಅಂತ ಅಂದ್ರೆ ಸ್ಟಾರ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಅಂಡ್ ಹೌ ಡಿಸ್ಕ್ರೈಬ್ ಆಗ್ಬಿಡುತ್ತೆ, ಬಟ್ ವೈ, ಯಾಕೆ ಮೀಡಿಯಾಲಿ ನಾನು ಕೆರಿಯರ್ನ ಸ್ಟಾರ್ಟ್ ಮಾಡಬೇಕು ಅಂತ 20 ವರ್ಷದಿಂದ ಯಾಕೆ ಅನಿಸ್ತು? ವೈ? ಗುಡ್, ಥ್ಯಾಂಕ್ ಯು. ಸುಬ್ಬು, ಆಸ್ ಐ ನೋ ಹಿಮ್, ವಿ ಕಾಲ್ ಹಿಮ್ ಲವ್ಲಿ ಸುಬ್ಬು ಅಂತ. ತುಂಬಾ ಒಳ್ಳೆ ಹುಡುಗ. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಸುಬ್ಬು ಹಿಯರ್. ಎಸ್, ಸಿ, ಏನಾಗತ್ತೆ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಪ್ಯಾಷನ್ ಅನ್ನೋದು ಇರಬೇಕು. ಪ್ಯಾಷನ್ ಅಂತ ಒಂದು ಇಟ್ಕೊಂಡಿರ್ತಾರೆ, ಅಚೀವ್ಮೆಂಟ್ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ. ಇದೊಂದೇ ಕ್ಷೇತ್ರ ಅಲ್ಲ, ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಸಾಧಕರು ಎಷ್ಟೆಷ್ಟೋ ಸಾಧನೆ ಮಾಡ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನಮ್ದು ತುಂಬಾ ಚಿಕ್ಕದು ಅಂತ ನನಗನ್ಸುತ್ತೆ. ದೆರ್ ಇಸ್ ಮಚ್ ಮೋರ್ ಟು ಡೂ. ಪ್ಯಾಷನ್ ಅನ್ನೋದು ಇದ್ದಾಗ ನಿಮ್ಗೆ ಏನೋ ಒಂದು ಅಚೀವ್ ಮಾಡಬೇಕು, ಕ್ರಿಯೇಟಿವ್ ಆಗಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅನಿಸ್ದಾಗ 20 ವರ್ಷದ ಹಿಂದೆ ಹೋಗ್ಬೇಕು, 18, 19, 20 ವರ್ಷದ ಹಿಂದೆ ಹೋಗ್ಬೇಕು ಅಂದಾಗ ಅವಾಗ ಕ್ರಿಯೇಟಿವ್ ಅನ್ನೋದು ಟಿವಿಯಲ್ಲಿ ಮಾತ್ರ ನಾವು ನೋಡ್ತಾ ಇದ್ವಿ. ಹೌದು. ಸೊ ಅದೊಂದೇ ಅವಕಾಶ ಇರ್ತಾ ಇತ್ತು, ನೀವೇನಾದ್ರೂ ತೋರಿಸ್ಬೇಕು ಅಂತ. ಟಿವಿ ಅಥವಾ ಸಿನಿಮಾ, ಕ್ರಿಯೇಟಿವ್ ಆಗಿ ನೀವು ತೋರಿಸ್ಬೇಕು ಅನ್ನೋ ಒಂದು ಪ್ಲಾಟ್ಫಾರ್ಮ್ಗಳಾಗಿರೋದೇ ಒಂದು ಸಿನಿಮಾ, ಎರಡನೇದು ಟಿವಿ. ಹೌದು. ಇದ್ರಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಮಾಡಬೇಕು ಅನ್ನೋ ನನ್ನಲ್ಲಿರುವಂತಹ ಒಂದು ಕ್ರಿಯೇಟಿವ್ ಹಂಗರ್ನೆಸ್ನ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇಲ್ಲಿ ಬರೋ ಒಂದು ಪ್ಲಾನ್ ಆಗಿತ್ತು. ಓಕೆ. ಅಂಡ್ ನೌ ಐ ಫೀಲ್ ಐ ವಾಸ್ ಡೆಸ್ಟಿನ್ಡ್ ಹಿಯರ್, ದಟ್ ಇಟ್ ವಾಸ್ ಪ್ರೀ ಡೆಸ್ಟಿನ್ಡ್ ಅಂತಾರಲ್ಲ ಹಾಗೆ. ಸೊ ಆಗಿದೆ. ಓಕೆ. ಸೊ ಡಿಸಿಷನ್ಸ್ ಡಿಫೈನ್ ಡೆಸ್ಟಿನಿ ಅನ್ನೋ ತರ 20 ವರ್ಷದಿಂದ ತಗೊಂಡಂತಹ ಡಿಸಿಷನ್ ಇಷ್ಟು ದೂರ ನಿಮ್ಮನ್ನ ಕರ್ಕೊಂಬಂದಿದೆ. ಸೂಪರ್ ಸರ್. ಓಕೆ, ಇವಾಗ ಅವರವರ ಕ್ಷೇತ್ರಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಅದ್ರದ್ದು ಪೀಕ್ ಅಂತ ಇರುತ್ತೆ. ಸೊ ಈಗ ನೀವು ಒನ್ ಆಫ್ ದ ಟಾಪ್ ಮೋಸ್ಟ್ ಮೀಡಿಯಾ ಪರ್ಸನಾಲಿಟೀಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ವಿಚಾರ ಹೇಳ್ತಾರೆ ಸರ್, ಇಟ್ಸ್ ಆಲ್ವೇಸ್ ಲೋನ್ಲಿ ಅಟ್ ದ ಟಾಪ್ ಅಂತಾರೆ, ನಿಜಾನ? ಖಂಡಿತವಾಗ್ಲೂ ಹೌದು. ಓಕೆ. ನಾನು ಅದನ್ನ ಮುಂಚೆ ತುಂಬಾ ಜನಕ್ಕೆ ಹೇಳ್ತಿದ್ದೆ, ನನ್ನ ಬಾಸ್ಗಳಿಗೆ, ಅಂಡ್ ಆಲ್ಸೋ ಓದ್ತಿದ್ದೆ, ಸುಮಾರು ಕಡೆ ನೋಡ್ತಿದ್ದೆ, ಅನುಭವಿಸಿರ್ಲಿಲ್ಲ, ಈಗ ಅನುಭವಿಸ್ತಾ ಇದ್ದೆ. ಓಕೆ. ಬಟ್ ಒಂದು ಚಿಕ್ಕ ಮಜಾ ಏನ್ ಗೊತ್ತಾ ಸರ್, ಟಾಪ್ ಅಲ್ಲಿ ಇದ್ದಾಗ ಆ ಒಂದು ಅಲೋನ್ನೆಸ್ ಅಥವಾ ಲೋನ್ಲಿನೆಸ್ ಇರತ್ತೆ, ಆದ್ರೆ ವ್ಯೂನು ತುಂಬಾ ಚೆನ್ನಾಗಿರತ್ತೆ.
ಆ ವ್ಯೂನ ನಾವು ಚೆನ್ನಾಗಿ ನೋಡಿದ್ರೆ ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ಲಿ, ಸೂಪರ್. ಓಕೆ ಸರ್, ಈಗ ನಿಮ್ಮ ಜರ್ನಿ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ, ಟು ಸ್ಟಾರ್ಟ್ ಆಫ್ ವಿತ್ ಸರ್, ನನ್ನ ಒಂದು ಪ್ರೈಮರಿ ಕ್ವಶನ್, 20 ವರ್ಷದಿಂದ ನೀವು ಮೀಡಿಯಾಲಿದ್ದೀರಾ ಅಂಡ್ ನಮ್ಮ ಜನ ಎಷ್ಟು ಕಿಲಾಡಿಗಳು ಅಂತ ಅಂದ್ರೆ, ಒಂದು ಸರಿ ಒಂದು ವಿಚಾರನ ನಾವು ತೋರಿಸಿದ್ರೆ ಮತ್ತೆ ಅದೇ ವಿಚಾರ ನೋಡಲ್ಲ. ಸೊ ಹಾಗಿದ್ದಾಗ 20 ವರ್ಷ ಆದ್ಮೇಲೂ ಆ ಒಂದು ಕ್ರಿಯೇಟಿವಿಟಿ ಸ್ಪಾರ್ಕ್ ನ, ಒಂದು ಕ್ರಿಯೇಟಿವಿಟಿ ಮೈಂಡ್ ನ ಉಳಿಸ್ಕೋಬೇಕು ಅಂದ್ರೆ ಏನ್ ಮಾಡ್ತೀರಾ ಸರ್? ಪ್ರೋಸೆಸ್ ಹೇಗೆ ಅಂತ? ಅದು ಸುಬ್ಬು, ಪ್ರಾಸೆಸ್ ಅನ್ನ ನಾವು ಸೀರೀಸ್ ತರ ಹೇಳಬೇಕಾಗತ್ತೆ. ಈ ಒಂದು ಆನ್ಸರ್ ಅಲ್ಲಿ ಹೇಳಬೇಕು ಅಂದ್ರೆ, ಪ್ಯಾಷನ್ ಡ್ರೈವ್ಸ್ ದಟ್ ಇನ್ನರ್ ಫೈರ್ ಅಂತ ಏನ್ ಕರಿತೀವಿ, ಆ ಇನ್ನರ್ ಫೈರ್ ನ ಯಾವಾಗ್ಲೂ ಸ್ಪಾರ್ಕಲ್ ಮಾಡ್ತಾ ಇರಬೇಕು. ಅದನ್ನ ಸ್ಪಾರ್ಕಲ್ ಮಾಡ್ಲಿಕ್ಕೆ ಅವ್ರದೇ ಆದಂತಹ ಓನ್ ಸ್ಟೆಪ್ಸ್, ಓನ್ ಪ್ರಾಸೆಸ್ ಅನ್ನ ಅಳವಡಿಸ್ಕೊಂಡಿರ್ಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್, ನನಗೆ ಕಾಡಲ್ಲಿದ್ರೆ ನನಗೆ ಕ್ರಿಯೇಟಿವ್ ಹೆಚ್ಚಾಗತ್ತೆ. ಕೆಲವೊಬ್ಬರಿಗೆ ತಿಂತಾ ಇದ್ರೆ ಐಡಿಯಾಸ್ ಬರುತ್ತೆ. ಇನ್ನು ಕೆಲವೊಬ್ಬರಿಗೆ ದಮ್ ಹೊಡೆದ್ರೆ, ಎಣ್ಣೆ ಹೊಡೆದ್ರೆ ಐಡಿಯಾಸ್ ಬರುತ್ತೆ ಅಂತ ಹೇಳಿರೋದು ಎಲ್ಲರೂ ನೋಡಿದೀವಿ, ಕೇಳಿದೀವಿ. ಸೊ ಅವ್ರದೇ ಆದಂತಹ ಮಾರ್ಗಗಳಿರುತ್ತೆ. ಸೊ ಹಿಂಗೆ ಹಂಗೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ ಸಾಧ್ಯ ಇಲ್ಲ. ಬಟ್ ವೆನ್ ಯು ಹ್ಯಾವ್ ಟು ಸ್ಟೇ ರಿಲೆವೆಂಟ್ ಟು ದ ಮಾರ್ಕೆಟ್, ವೆನ್ ಯು ಹ್ಯಾವ್ ಟು ಹೋಲ್ಡ್ ದಟ್ ರಿಲೆವೆನ್ಸ್, ದೆನ್ ಆ ಒಂದು ಕ್ರಿಯೇಟಿವಿಟಿ, ಆ ಒಂದು ಪ್ಯಾಷನ್ ನೀವು ಎವ್ರಿ ಡೇ ಪ್ರದರ್ಶನ ಮಾಡ್ತಾನೆ ಇರ್ಬೇಕಾಗತ್ತೆ. ಓಕೆ, ಗಾಟ್ ಇಟ್ ಸರ್. ಎಲ್ಲೋ ಒಂದ್ ಕಡೆ ನಾನು ನಿಮ್ಮನ್ನ ನೋಡೋ ಹಾಗೆ ತುಂಬಾ ಒಂದು ಕಾಮ್ ಸ್ಟೇಟ್ ಅಲ್ಲಿ ಇರ್ತೀರ ಯಾವಾಗ್ಲೂ. ಅಂಡ್ ಅದ್ರ ಜೊತೆ ನಾನ್ ನಿಮ್ಮನ್ನ ನೋಡಿರೋ ಹಾಗೆ ಯು ಆರ್ ಅ ಬಿಟ್ ಸ್ಪಿರಿಚುವಲ್ ಆಲ್ಸೋ ಅಂತ. ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಕ್ರಿಯೇಟಿವಿಟಿ ಸ್ಪಾರ್ಕ್ ನ ಸಸ್ಟೈನ್ ಮಾಡೋದಕ್ಕೆ ಈ ಒಂದು ಮೆಡಿಟೇಷನ್ ಆಗಿರ್ಬೋದು ಅಥವಾ ಈ ಒಂದು ಸ್ಪಿರಿಚುಯಾಲಿಟಿ ಆಗಿರ್ಬೋದು ಹೆಲ್ಪ್ ಮಾಡ್ತಾ ಅಂತ? ಖಂಡಿತವಾಗ್ಲೂ ಹೌದು. ಬಿಕಾಸ್ ನೀವು ಆಗ್ಲೇ ಹೇಳ್ದಾಗೆ ಕಾಮ್ ಸ್ಟೇಟ್ ಅಂತ ಏನ್ ಹೇಳ್ತೀರಿ, ನಾನು ಅದನ್ನ ಇತ್ತೀಚೆಗೆ ತುಂಬಾ ಆಫ್ ಲೇಟ್ ಆಗಿ ನಾನು ಅದನ್ನ ಅಳವಡಿಸ್ಕೊಳ್ತಾ ಬರ್ತಾ ಇದ್ದೀನಿ. ಕಾಮ್, ಕಾಂಪೋಸ್ಟ್, ಕಾಂಪನ್ಸೇಟ್. ಓಕೆ, ಟ್ರಿಪಲ್ ಸಿ. ಎಸ್. ಸೊ ನಾವು ಎಷ್ಟು ಕಾಮ್ ಆಗಿರ್ತೀವಿ, ನಮ್ಮ ಇನ್ನರ್ ಕಾನ್ಸೆನ್ಸ್ ಹ್ಯಾಸ್ ಟು ಸ್ಪೀಕ್. ಸೊ ಓನ್ಲಿ ದೆನ್ ಯು ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಎನಿ ಪ್ರೆಷರ್ಸ್, ಎನಿ ಟೆನ್ಷನ್ಸ್, ಎನಿಥಿಂಗ್. ಅದನ್ನ ನೀವು ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಬರಬೇಕು ಅಂದ್ರೆ ನೀವು ಕಾಮ್ ಆಗಿರ್ಲೇಬೇಕಾಗತ್ತೆ. ಸೊ ಕಾಮ್ ಇಲ್ದೆ ನೀವೇನ್ ಮಾಡಕ್ ಸಾಧ್ಯ? ಓಕೆ, ಫಾರ್ ಎಕ್ಸಾಂಪಲ್ ಐ ವಿಲ್ ಸೇ, ನೀವು ಏನೋ ಒಂದು ಟಾಸ್ಕ್ ಬರುತ್ತೆ ಅಥವಾ ನಿಮ್ಗೆ ಏನೋ ಒಂದು ಆಕ್ಟಿವಿಟಿ ಬರುತ್ತೆ, ಅದನ್ನ ನೀವು ಕಾಮ್ ಆಗಿ ಮಾಡೋದ್ರಿಂದ ನೀವು ಗೆಲ್ತೀರಾ. ಹರ್ಕೊಂಡು ಜಗಳಾಡಿ ಹರಿದಾಡ್ಕೊಂಡು ಮಾಡಿದ್ರೆ ಪರ್ಫಾರ್ಮ್ ಬೆಟರ್ ಮಾಡ್ತೀರಾ ಕಾಮ್ ಆಗಿದ್ದಾಗ. ಅನ್ಸುತ್ತಾ? ನಿಮ್ಗೆ ಅನ್ಸಿದ್ಯಾ? 100%. ಎಸ್. ಸೊ ಇದನ್ನ ನಾವು ಅಳವಡಿಸ್ಕೊಂಡು, ಆಗಲೇ ನೀವು ಹೇಳಿದಾಗೆ ಸ್ಪಿರಿಚುಯಾಲಿಟಿ ಅನ್ನೋದು ಅದು ನನಗೆ ಬ್ಲಡ್ ಅಲ್ಲಿ ಇದೆ. ಅದು ನನಗೆ ಬೈ ಬರ್ತ್ ಬಂದಿರೋದು, ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತಕ್ಕಂಥದ್ದು. ಸೊ ಆಫ್ ಲೇಟ್ ಲಾಟ್ ಆಫ್ ಥಿಂಗ್ಸ್ ಐ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಲೈಫ್, ಐ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಮೆನಿ ಥಿಂಗ್ಸ್. ಸೊ ನನಗೆ ಆ ಥರ ಈಸಿ ಫ್ಲೋ ಅಂತ ಅನ್ಸುತ್ತೆ ನನಗೆ. ಸೊ ನನಗೆ ಎಷ್ಟೇ ಪ್ರೆಷರು, ಎಷ್ಟೇ ಟೆನ್ಷನ್ಗಳು, ಎಷ್ಟೇ ಏನಂತಾರೆ ಇವಾಗಲೇ ಹೇಳಿದಾಗ, ಅದನ್ನ ನನಗೇನು ಫೀಲ್ ಅನ್ಸಲ್ಲ. ಓಕೆ ಸರ್, ಈಗ ಇನ್ನೊಂದು ಕ್ವಶನ್ ಔಟ್ ಆಫ್ ಕ್ಯೂರಿಯಾಸಿಟಿ. ನೀವು ಹೇಳಿದ್ರಿ ಲೈಕ್ ನಿಮ್ಗೆ ಬ್ಲಡ್ ಅಲ್ಲೇ ಇದೆ ಅಂತ. ಅಂಡ್ ನಿಮ್ಮ ತಂದೆಯವ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಬಿಕಾಸ್ ನಾನ್ ಕೇಳ್ಪಟ್ಟ ಹಾಗೆ ಅವರು ಸಹ ಒಂದು ಸ್ಪಿರಿಚುಯಾಲಿಟಿ ತುಂಬಾ ಅಡ್ವಾನ್ಸ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ. ಅವ್ರ ಬಗ್ಗೆ ಒಂದು 2 ಮಾತು ಹೇಳ್ಬೋದು, ಒಂದು ಇಂಟ್ರೊಡಕ್ಷನ್ ತರ. ಎಸ್, ಥ್ಯಾಂಕ್ ಯು. ನಮ್ಮ ತಂದೆಯವರು ಶ್ರೀ ರವಿಶಾಸ್ತ್ರಿ ಅಂತ, ಅವರು ಧರ್ಮಾಧಿಕಾರಿಗಳು, ಶೃಂಗೇರಿ ಶಂಕರ ಮಠ. ಅವರು ಅಷ್ಟೇ, ಅವರು ಬೆಳೆದು ಬಂದಂತಹ ರೀತಿ, ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ನಮ್ಮ ಫಾದರ್, ಗ್ರ್ಯಾಂಡ್ ಫಾದರ್ಸ್, ಫೋರ್ ಫಾದರ್ಸ್ ಎಲ್ಲರೂ, ನಮ್ಮ ಎನ್ಸಿಸ್ಟ್ರಲ್ ಬ್ಲಡ್ ಲೈನ್ ಏನಿದೆ, ಎಲ್ಲರೂ ತುಂಬಾ ಸ್ಪಿರಿಚುವಲ್ ಇದ್ದಂಥವ್ರು, ಮಹಾನ್ ಸಾಧಕರು ಅವರು. ಅವರ ಒಂದು ಬ್ಲಡ್ ಲೈನ್ ಅಲ್ಲಿ ನಾನು ಬಂದಿರೋದ್ರಿಂದ ಅವರೆಲ್ಲ ಮಹಾತ್ಮರು. ಬಿಕಾಸ್ ಸ್ಪಿರಿಚುವಲ್ ಇದರಲ್ಲಿ ವೇದ ಶಾಸ್ತ್ರಗಳ ಅಧ್ಯಯನ ಮಾಡಿದಂಥವ್ರು ಅವರೆಲ್ಲ, ಅದರಲ್ಲಿ ಮಹಾನ್ ಸಾಧನೆ ಮಾಡಿರೋಂಥವ್ರು. ಹಂಗೆ ನೋಡಿದ್ರೆ ನಾವು ಇನ್ನೂ ಏನು ಮಾಡಿಲ್ಲ, ತುಂಬಾ ಮಾಡೋದಿದೆ, ಇನ್ನೂ ಆ ಕ್ಷೇತ್ರದಲ್ಲೂ ತುಂಬಾ ಮಾಡೋದಿದೆ. ಕಲಿತಾ ಇದ್ದೀನಿ ನಾನಿನ್ನು, ಆಮೇಲೆ ಲರ್ನರ್. ಸೊ ಕಲಿತಾ ಇದ್ದೀನಿ. ಸೊ ಅವರು ಪ್ರತಿನಿತ್ಯ ಸಮಾಜಮುಖಿಯಾದಂತಹ ಹಿಂದೂ ಧಾರ್ಮಿಕ ಕ್ಷೇತ್ರದಲ್ಲಿ ತುಂಬಾ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಓಕೆ, ವಂಡರ್ಫುಲ್ ಸರ್, ವಂಡರ್ಫುಲ್ ಸರ್. ಈಗ ಮೀಡಿಯಾ ಅಲ್ಲಿ ಕೆಲವೊಂದು ಮಿತ್ಸ್ ಇದೆ ಸರ್. ಸೊ ಐ ಕುಡಂಟ್ ಫೈಂಡ್ ಎನಿ ಬೆಟರ್ ಪರ್ಸನ್ ದನ್ ಯು ಟು ಬ್ರೇಕ್ ಇಟ್. ಬಿಕಾಸ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನು, ಆ ಒಂದು ಇದೆಯಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ, ಅದೇ ಸಾಕು ಆ ಒಂದು ಮಿತ್ಸ್ ನ ಬ್ರೇಕ್ ಮಾಡಕ್ಕೆ. ಸೊ ಕೆಲವೊಂದು ಮಿತ್ಸ್ ನ ಬ್ರೇಕ್ ಮಾಡೋಣ ಸರ್ ಈಗ. ಓಕೆ, ಮೊದಲನೇದಾಗಿ ಮಿತ್ಸ್ ಅಂಡ್ ಫ್ಯಾಕ್ಟ್ಸ್ ನ ಬ್ರೇಕ್ ಮಾಡೋದು ತುಂಬಾ ಕಷ್ಟ ಸುಬ್ಬು. ಬಟ್ ಸ್ಟಿಲ್ ಸರ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಈಸಿಯಾಗಿ ಇಟ್ ವಿಲ್ ಬಿ ಲೈಕ್ ಕಟಿಂಗ್ ದ ಐಸ್ ಅಂತಾರಲ್ಲ, ಆ ತರ.
ಸೊ ಈಗ ಮೊದಲನೇದು ಸರ್, ಮೀಡಿಯಾಲಿ ಕೆಲಸ ಮಾಡುವಂತಹ ಗಂಡು ಮಕ್ಳಿಗೆ ಆಗ್ಲಿ ಹೆಣ್ಮಕ್ಳಿಗೆ ಆಗ್ಲಿ ಈಸಿಯಾಗಿ ಮದುವೆ ಆಗಕ್ಕೆ ಗಂಡು ಹೆಣ್ಣು ಸಿಗಲ್ಲ ಅಥವಾ ಕೊಡಲ್ಲ. ಮೀಡಿಯಾದಿಂದ ಮೀಡಿಯಾನ ಅಂತ ನೋಡ್ತಾರೆ. ಇದು ನಿಜಾನ ಸುಳ್ಳ? ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಸುಳ್ಳು. ಓಕೆ. ಯಾಕಂದ್ರೆ ನಮ್ಮ ಕಣ್ಮುಂದೆನೆ ಹಲವಾರು ನಿದರ್ಶನಗಳಿದಾವೆ. ದೇರ್ ಹ್ಯಾವ್ ಬೀನ್ ಗುಡ್ ಫ್ಯಾಮಿಲೀಸ್, ದೇ ಹ್ಯಾವ್ ಬೀನ್ ಎ ಗುಡ್ ಪೀಪಲ್ ಹೂ ಹ್ಯಾವ್ ಕಮ್ ಫಾರ್ವರ್ಡ್. ತುಂಬಾ ಜನ ಮುಂದೆ ಬಂದಿದ್ದಾರೆ, ಅವರಾಗಿ ಅವರೇ ಮದುವೆಗಳು ಮಾಡ್ಕೊಂಡು ಸುಖವಾಗಿ ಜೀವನ ಮಾಡೋಂಥವ್ರು ತುಂಬಾ ಜನ ಇದ್ದಾರೆ. ಅದ್ ಯಾಕೆ ಆ ತರ ಮಿತ್ ಬಂದಿದೆ ನನಗೂ ಗೊತ್ತಿಲ್ಲ. ನನಗೂ ನೀವು ಹೇಳಿದ್ಮೇಲೆ ನನಗೂ ರೀಕಲೆಕ್ಟ್ ಆಗ್ತಾ ಇದೆ. ತುಂಬಾ ಜನ ಹೇಳಿದ್ರು. ಇನ್ಫ್ಯಾಕ್ಟ್ ಎಷ್ಟೊಂದು ಕ್ಷೇತ್ರಗಳಲ್ಲಿ ಇವತ್ತು ಡಾಕ್ಟರ್ಗೆ ಹುಡುಗಿ ಕೊಡಲ್ಲ, ಲಾಯರ್ಗೆ ಹುಡುಗಿ ಕೊಡಲ್ಲ, ಪೊಲೀಸ್ಗೆ ಹುಡುಗಿ ಕೊಡಲ್ಲ, ರಿಯಲ್ ಎಸ್ಟೇಟ್ ಮಾಡ್ದಾನೆ ಹುಡುಗಿ ಕೊಡಲ್ಲ, ಪುರೋಹಿತರಿಗೆ ಹುಡುಗಿ ಕೊಡಲ್ಲ. ಐ ಡೋಂಟ್ ನೋ, ಹುಡುಗಿನೇ ಯಾಕೆ ಕೊಡ್ಬೇಕು, ಹುಡುಗ ಯಾಕೆ ಕೊಡ್ಬಾರ್ದು? ಐ ಟರ್ನ್ ದಿಸ್ ಕ್ವಶನ್ ಲೈಕ್ ದಿಸ್. ಓಕೆ. ಸೊ ಆ ಥರ ಎಲ್ಲ ಏನೂ ಇಲ್ಲ. ಅದೆಲ್ಲ ಮಿತ್ಸ್ ಅಂಡ್ ಫ್ಯಾಕ್ಟ್ಸ್ ಆಲ್ರೆಡಿ ಹೇಳಿದಾಗ. ವೆರಿ ವೆಲ್ ಸೆಟ್ ಸರ್. ಸರ್, ಇದಕ್ಕೊಂದು ಫಾಲೋ ಅಪ್ ಕ್ವಶನ್ ಇದೆ ನಂದು. ಏನು ಅಂತಂದ್ರೆ, ಈಗ ಮೀಡಿಯಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ಬ್ಯಾಚುಲರ್ಸ್ ಯಾರ್ಯಾರಿದ್ದಾರೆ, ಫಾರ್ ಎಕ್ಸಾಂಪಲ್ ನಾನಾಗಿರ್ಬೋದು ಅಥವಾ ನನ್ನ ವಯಸ್ಸಿನ ಬೇರೆಯವರು. ಸುಬ್ಬು, ನಿಮಗೆ ತುಂಬಾ ಜನ ಹುಡುಗಿಯರು ರೆಡಿ ಇದಾರೆ ಅನ್ಸುತ್ತೆ. ಸುಬ್ಬು, ಕ್ಯೂ ಇದಾರೆ ಅನ್ಸುತ್ತೆ. ಸರ್, ಇದು ಹೆಂಗಾಗೋಯ್ತು ಅಂತ ಅಂದ್ರೆ, ಮಾರ್ಕೆಟ್ ಅಲ್ಲಿ ಸುಮಾರು ಮೊಬೈಲ್ ಬ್ರಾಂಡ್ಸ್ ಅವೈಲೇಬಲ್ ಇದ್ರು ನಮಗೆ ಯಾವ್ದು ಕಂಫರ್ಟಬಲ್ ಆಗತ್ತೋ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಸರ್, ಅಷ್ಟೇ. ನಿಮಗೆ ಹಲವಾರು ಬ್ರಾಂಡ್ಸ್ ಇದೆ ರೆಡಿ. ಬಟ್ ನಿಧಾನವೇ ಪ್ರಧಾನ ಅಂತ ಹೋಗ್ತಾ ಇದ್ದೀನಿ ಸರ್, ಅಷ್ಟೇ. ಗುಡ್. ಸೊ ಈಗ ನನ್ನ ತರ ಯಂಗ್ಸ್ಟರ್ಸ್ಗೆ ಅಥವಾ ನನ್ನ ವಯಸ್ಸಲ್ಲಿರೋ ಸುಮಾರು ಜನ ಯಂಗ್ಸ್ಟರ್ಸ್ಗೆ, ಎಸ್ಪೆಷಲಿ ಮೀಡಿಯಾಲಿರೋರು, ಅವರ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಬೇಕು ಅಂದ್ರೆ ಯಾವ್ಯಾವ ಅಂಶಗಳನ್ನ ತಲೆಯಲ್ಲಿ ಇಟ್ಕೋಬೇಕು ಸರ್? ಬಿಕಾಸ್ ನಮ್ಮ ಒಂದು ಫೀಲ್ಡ್ ಆಫ್ ವರ್ಕ್, ನಮ್ಮ ಒಂದು ಲೈನ್ ಆಫ್ ವರ್ಕ್ ಒಂದು ಸ್ವಲ್ಪ ಕಾರ್ಪೊರೇಟ್ಸ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದ್ಸರಿ ಶೂಟಿಂಗ್ ಎಕ್ಸ್ಟೆಂಡ್ ಆಗ್ಬೋದು, ಇಲ್ಲ ಬೇಗ ಮುಗಿಬೋದು, ಯಾವ ಟೈಮ್ ಬರ್ತೀವಿ ಬರಲ್ಲ, ನಮಗೆ ಕ್ಲಾರಿಟಿ ಇರಲ್ಲ. ಸೊ ಯಾವ ಒಂದು ಆಸ್ಪೆಕ್ಟ್ಸ್ನ ಲೈಫ್ ಪಾರ್ಟ್ನರ್ ಆಗಿ ಚೂಸ್ ಮಾಡಕ್ಕೆ ಇಟ್ಕೋಬೇಕು ಸರ್? ಇದು ಲೈಫ್ ಸ್ಕಿಲ್ಸ್ ಕ್ವಶನ್ ಆಗೋಯ್ತು. ಹೌದು. ನಾನು ಐ ಆಮ್ ನಾಟ್ ಎ ಲೈಫ್ ಸ್ಕಿಲ್ಸ್ ಟ್ರೈನರ್ ಆರ್ ಅ ಮೆಂಟರ್, ಬಟ್ ಸ್ಟಿಲ್ ಗೊತ್ತಿರೋದನ್ನ ಹೇಳ್ತೀನಿ. ಏನಾಗುತ್ತೆ ಸುಬ್ಬು, ನಿಮಗೆ ಜೀವನದಲ್ಲಿ ಯಾವ ರೀತಿ ಹೆಣ್ಣು ಬೇಕು, ನಮ್ಮ ಲೈಫ್ ಪಾರ್ಟ್ನರ್ ಬೇಕು ಅಂದ್ರೆ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಬೇಕು ಅನ್ನೋದನ್ನ ನಿಮಗೊಂದು ಪ್ರೀ ಕಾನ್ಸೆನ್ಸ್ ಇರುತ್ತೆ. ಒಂದು ಪರ್ಸ್ಪೆಕ್ಟಿವ್ಸ್ ನ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ. ಆಲ್ರೆಡಿ ಹೇಳಿದಾಗೆ ಎಲ್ಲಾ ಫೀಲ್ಡ್ ಅಲ್ಲೂ ಅನ್ಟೈಮಿಂಗ್ಸ್ ಅನ್ನೋದಿದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪೊಲೀಸರಿಗೆ ತಗೊಳ್ಳೋಣ. ಪಾಪ ಅವರು ಮನೆಗಳಿಗೆ ಬರೋದೇ ತುಂಬಾ ಕಷ್ಟ ಆಗೋರುತ್ತೆ. ಆಚೆ ಅವ್ರು ಬೆಳಿಗ್ಗೆ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ ವಾಪಸ್. ಅರ್ಥ ಮಾಡ್ಕೊಂಡು ಮದುವೆ ಆಗೋದ್ರಲ್ಲಿ ಎಷ್ಟೋ ಜನ ಇವತ್ತು ಸುಖವಾಗಿರೋದನ್ನ ನಾನು ತೋರಿಸ್ಬಲ್ಲೆ. ಸರ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಮಿತ್ ಏನಂದ್ರೆ, ಜನರ ಕಣ್ಣಿಗೆ ಹೇಗೆ ಅಂದ್ರೆ, ಒಂದು ಮೀಡಿಯಾಲಿ ಒಂದು ಪ್ರೈಮ್ ಪೊಸಿಷನ್ ಅಲ್ಲಿ ಇದ್ದಾರೆ ಅಂದ್ರೆ ಡೀಸೆಂಟ್ ಸ್ಯಾಲರಿ, ಅದಕ್ಕೂ ಆರಾಮ್ ಜೀವನ, ಇದು ಅಂತ ಅಂತಾರೆ. ಬಟ್ ಆಕ್ಚುಲಿ ಈ ಕಡೆ ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಅಷ್ಟೇ ಪ್ರೆಷರ್ ಇರುತ್ತೆ, ಲಾಡ್ ಆಫ್ ಪ್ರೆಷರ್ ಇರುತ್ತೆ. ಬಿಕಾಸ್ ಮೀಡಿಯಾ ಅನ್ನೋದು ಇಟ್ಸ್ ಲೈಕ್ ತುಂಬಾ ಡೈನಾಮಿಕ್, ಅದು ತುಂಬಾ ವಿಚಾರಗಳಿರುತ್ತೆ. ಆ ಒಂದು ಟಾಪ್ ಪೊಸಿಷನ್ ಇಲ್ಲಿರುವಂತಹ ಪ್ರೆಷರ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಸರ್ ಪರ್ಸನಲಿ ನೀವು? ಇದಕ್ಕೆ ಉತ್ತರ ಸಿಕ್ತು ಅನ್ಸುತ್ತೆ ನಿಮಗೆ. ಯು ಹ್ಯಾವ್ ಸೀನ್ ಇಟ್. ಹೌದು. ಪ್ರತಿನಿತ್ಯ ನೀವು ನೋಡ್ತಿರ್ತೀರಿ. ನಿಮ್ಗಳಿಗೇನೆ ನಾನು ಕಾಲೇಜ್ ಸಿಗಬೇಕು ಅಂದ್ರೆ 2 ದಿನ, ಒಂದೊಂದ್ ದಿನ, 3 ದಿನ ಆಗಿರುತ್ತೆ. ಸಮ್ ಟೈಮ್ಸ್ ವೀಕ್ ಟುಗೆದರ್ಸ್ ಆಗಿರುತ್ತೆ. ಮಾತಾಡೋಕ್ಕೂ ಸಮಯ ಸಿಕ್ಕಿರಲ್ಲ. ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ಟು ಬಿ ರೆಸ್ಪಾನ್ಸಿಬಲಿ ಹ್ಯಾಂಡಲ್ಡ್. ಇಟ್ಸ್ ನಾಟ್ ಜಸ್ಟ್ ಮ್ಯಾನೇಜಬಲ್. ಇಟ್ಸ್ ನಾಟ್ ಜಸ್ಟ್ ಮ್ಯಾನೇಜಿಂಗ್. ನಾನು ಮ್ಯಾನೇಜ್ ಮಾಡ್ತೀನಿ, ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ಇಟ್ಸ್ ಅ ವೆರಿ ಸ್ಮಾಲ್ ವರ್ಡ್ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಹೂ ಅಂಡರ್ಗೋಸ್ ದಟ್, ಯಾರು ಅದನ್ನ ಒಳಗೊಳ್ತಾರೆ ಅವ್ರಿಗೆ ಅದರದ್ದು ಕಷ್ಟ ನಷ್ಟಗಳು ಅರ್ಥ ಆಗತ್ತೆ. ಎಲ್ಲದರಲ್ಲೂ ರೆಸ್ಪಾನ್ಸಿಬಿಲಿಟೀಸ್, ಎಲ್ಲದರಲ್ಲೂ ಜವಾಬ್ದಾರಿ, ಎಲ್ಲದರಲ್ಲೂ ಕಷ್ಟಗಳಿದೆ. ಸೊ ಅದನ್ನ ಹೇಗ್ ನಿಭಾಯಿಸ್ತೀವಿ, ಅವರವರ ಪರ್ಸನಲ್, ಆಲ್ರೆಡಿ ನಾನು ಹೇಳಿದಾಗೆ ಅವರ ಇಂಡಿವಿಜುವಲ್ ಆಗಿ ಒಂದು ಸರ್ಟನ್ ಇಯರ್ಸ್, ಸರ್ಟನ್ ಡೇಸ್, ಸರ್ಟನ್ ಎಕ್ಸ್ಪೀರಿಯನ್ಸ್ ಆದ ನಂತರ ಅವ್ರಿಗವ್ರು ಅರ್ಥ ಮಾಡ್ಕೊಳ್ಬೇಕು. ಯಾರೇ ಆಗ್ಲಿ, ನನ್ಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಾನು ಇಷ್ಟು ಕಲ್ತಿದ್ದೀನಿ, ಇಷ್ಟು ಮಾಡಿದೀನಿ, ಇನ್ನು ಮುಂದೆ ಕಲಿಯೋದು ತುಂಬಾ ಇದೆ, ಇದನ್ನ ನಾನು ಹೇಗೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಆ ಪ್ಯಾರಾಮೀಟರ್ಸ್ ನ ಅವ್ರಿಗವ್ರು ಅರ್ಥ ಮಾಡ್ಕೊಂಡು ಅವ್ರಿಗವ್ರು ರೆಡಿ ಮಾಡ್ಕೊಳ್ಬೇಕು. ಅದನ್ನ ಎವ್ರಿ ನೌ ಅಂಡ್ ದೆನ್ ದೇ ನೀಡ್ ಟು ರಿವೈವ್ ಇಟ್. ಈಗ ನಾನು 2 ವರ್ಷದ ಹಿಂದೆ ಇದ್ದಂತಹ ಭುವನ್ ಶಾಸ್ತ್ರಿ ಇವತ್ತಿಲ್ಲ, ನಾನು ಇವತ್ತು ಬೇರೆನೇ ಇದ್ದೀನಿ. ಇವತ್ತಿದ್ದಂತಹ ಭುವನ್ ಶಾಸ್ತ್ರಿ ಇನ್ನೂ 2 ವರ್ಷ ನಂತರ ನಾನು ಆ ರೀತಿ ಇರಲ್ಲ, ಮತ್ತೆ ಬೇರೆನೇ ಆಗಿರ್ತೀನಿ. ಸೊ ದಟ್ ಶುಡ್ ಬಿ
ಪ್ರೊಡಕ್ಟಿವ್ ಮೆಚುರಿಟಿ. ಪ್ರೊಡಕ್ಟಿವ್ ಮೆಚುರಿಟಿ. ಇಂಟ್ರೆಸ್ಟಿಂಗ್ ಸರ್. ಆಮೇಲೆ ಈ ಮಿಥ್ನದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ರೇಕ್ ಮಾಡಿದ್ರಿ. ಇನ್ನೊಂದು ಏನು ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಬಟ್ ಜನರಲ್ ಪಬ್ಲಿಕ್ ಅಷ್ಟೊಂದು ಗೊತ್ತಿಲ್ಲದೆ ಇರೋ ವಿಚಾರ ಅಂತ ಅಂದ್ರೆ, ಪ್ರತಿ ಥರ್ಸ್ಡೇ ನಾವೆಲ್ಲರಿಗೂ ಒಂಥರ ರಿಪೋರ್ಟ್ ಕಾರ್ಡ್ ಬರೋ ದಿನ. ಈ ಒಂದು TRP ಅಂತ ಅಂದ್ರೆ ಒಂದು ರಫ್ ಮೆಷರ್. ಓಕೆ, ಯಾವ ಒಂದು ಪ್ರೋಗ್ರಾಮ್ ನ ಜನ ಎಷ್ಟು ನೋಡಿದ್ದಾರೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸೊ ಪ್ರತಿ ಥರ್ಸ್ಡೇ ಒಂದು ರಿಪೋರ್ಟ್ ಕಾರ್ಡ್ ಬಂದಾಗ ಸರ್, ಪ್ರತಿ ಥರ್ಸ್ಡೇನು ಪ್ರೆಷರು ಅಥವಾ ಪ್ರತಿ ಥರ್ಸ್ಡೇನು ಒಂಥರ ಏನ್ ಹೇಳ್ತಾರೆ, ಒಂದು ಕ್ಯೂರಿಯಾಸಿಟಿ. ಓಕೆ, ಏನ್ ವರ್ಕೌಟ್ ಆಗಿರ್ಬೋದು ಅಂತ ಎಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಆ ಒಂದು ಪ್ರೆಷರ್ನ ಮತ್ತೆ ಆ ಒಂದು ಕಾಂಪಿಟೇಷನ್ ನ ಕಾಂಪೀಟ್ ಮಾಡುವಂತಹ ಒಂದು ಮನೋಭಾವ ಹೇಗೆ ಬೆಳೆಸ್ಕೊಂಡ್ರಿ ಸರ್? ಸಿಂಪಲ್ ಆಗಿ ಹೇಳ, ಕಾಂಪ್ಲಿಕೇಟೆಡ್ ಆಗಿ ಹೇಳ. ಬಿಕಾಸ್ ಇದನ್ನೆಲ್ಲ ಮಾತಾಡಬೇಕು ಅಂದ್ರೆ ನಾನು ಆಲ್ರೆಡಿ ಹೇಳಿದಾಗೆ ತುಂಬಾ ಸರಣಿಗಳೇ ಆಗ್ಬೇಕಾಗತ್ತೆ. ಸಿಂಪಲ್ ಆಗಿ ನಾನು ಹೇಳ್ತೀನಿ, ಎಲ್ಲ ನಮ್ಮ ವೀಕ್ಷಕರಿಗೂ ಅರ್ಥ ಆಗತ್ತೆ. ಪ್ರತಿ ಶುಕ್ರವಾರ ಸಿನಿಮಾ ರಿಲೀಸ್ ಆಗತ್ತೆ. ಪ್ರತಿ ಶುಕ್ರವಾರ ಸಿನಿಮಾ ರಿಲೀಸ್ ಆದಾಗ ಅದರದ್ದು ಯಾವ ರೀತಿ ಓಡ್ತಾ ಇದೆ, ಯಾವ ರೀತಿ ಸಕ್ಸಸ್ ಆಗತ್ತೆ, ಯಾವ ರೀತಿ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋದನ್ನ ಸ್ಯಾಟರ್ಡೆ, ಸಂಡೇ, ಮಂಡೇ ಅದಾದ್ಮೇಲೆ ಪಾಸ್ಟ್ ಅ ವೀಕ್ ಗೇಜ್ ಮಾಡ್ತೀವಿ. ಕಾಂಟೆಂಟ್ ಚೆನ್ನಾಗಿದ್ರೆ ಜನ ಬರ್ತಾರೆ, ಕಾಂಟೆಂಟ್ ಚೆನ್ನಾಗಿಲ್ವಾ ಜನ ಇಗ್ನೋರ್ ಮಾಡ್ತಾರೆ. ಸೊ ಪ್ರತಿ ಶುಕ್ರವಾರ ಹೊಸ ಸಿನಿಮಾಗಳು ಬರ್ತಾ ಇರುತ್ತೆ, ಹಾಗೆ ಆಗತ್ತೆ. ಅದೇ ರೀತಿ ಟಿವಿಯಲ್ಲೂ ಗುರುವಾರ ಪ್ರತಿ ಗುರುವಾರ ನಮಗೆ ರೇಟಿಂಗ್ಸ್ ಅಂತ ಒಂದು ಸಂಸ್ಥೆ ಕೊಡುತ್ತೆ. ಆ ರೇಟಿಂಗ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ಮಾಡಿದಂತಹ ಕಾರ್ಯಕ್ರಮಗಳು, ವಾಹಿನಿಯಲ್ಲಿ ಬರುವಂತಹ ಎಲ್ಲಾ ಕಾರ್ಯಕ್ರಮಗಳು, ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 12 ಗಂಟೆವರೆಗೂ ಏನೇನ್ ಕಾರ್ಯಕ್ರಮಗಳಿರುತ್ತೆ ಪ್ರತಿ ದಿನದ್ದು, ಆ ಕಾರ್ಯಕ್ರಮಗಳಿಗೆ ಎಷ್ಟು ಜನ ನೋಡಿದ್ದಾರೆ ಅಕ್ರಾಸ್ ವರ್ಲ್ಡ್, ಅಕ್ರಾಸ್ ಕರ್ನಾಟಕ, ಆ ಸ್ಟೇಟ್ದು ಬರುತ್ತೆ, ಆ ನ್ಯಾಷನಲ್ದು ಬರುತ್ತೆ. ಎಷ್ಟು ನೋಡಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಆಫ್ ಜನ, ಯಾವ ಏಜ್ ಗ್ರೂಪ್ ಜನ ಯಾವ ರೀತಿ ಇಷ್ಟಪಟ್ಟಿದ್ದಾರೆ ಅನ್ನೋದನ್ನ ಅದು ರಿಪೋರ್ಟ್ ಕಾರ್ಡ್ ಬರುತ್ತೆ. ಪ್ರತಿ ಗುರುವಾರನು ಅದು ನಮಗೆ ಒಂಥರ ಸರ್ಕಸ್, ಒಂಥರ ಟೆನ್ಷನ್, ಒಂಥರ ಎಲ್ಲವೂ ಮಿಕ್ಸ್ಡ್ ಎಮೋಷನ್ಸ್. ಈಗ ರಿಸಲ್ಟ್ ಬರೋ ದಿನ ಯಾವ ರೀತಿ ವರ್ಷಕ್ಕೊಂದ್ಸಲ ಸ್ಟೂಡೆಂಟ್ಸ್ಗೆ, ಮಕ್ಕಳಿಗೆ ಚಿಟ್ಟೆ ಬಿಟ್ಟಂಗೆ ಆಗುತ್ತೋ, ನಮಗೆ ಪ್ರತಿ ಗುರುವಾರ ಆ ಚಿಟ್ಟೆ ಬಿಟ್ಟಂಗೆ ಆಗುತ್ತೆ. ಆಕ್ಚುಲಿ ಕಾಡೆ ಬಿಟ್ಟಂಗೆ ಆಗುತ್ತೆ 100%. ಎಲ್ಲಾ ಪ್ರಾಣಿಗಳು ಓಡ್ತಾ ಇರುತ್ತೆ. ಸೊ ಆ ಒಂದು ಪ್ರೆಷರ್, ಒಂದೊಂದ್ಸತಿ ನಾವು ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ಅದರಿಂದ ಸಾವಿರಾರು ಜನ ಕೆಲಸ ಮಾಡಿರ್ತಾರೆ. ಒಂದು ಕಾರ್ಯಕ್ರಮ ಶೇಪ್ ಔಟ್ ಆಗಿ, ಒಂದು ಸೀರಿಯಲ್ ಆಗಿರ್ಬೋದು, ಒಂದು ಇವೆಂಟ್ ಆಗಿರ್ಬೋದು, ಒಂದು ರಿಯಾಲಿಟಿ ಶೋ ಆಗಿರ್ಬೋದು, ಸಾವಿರಾರು ಜನ ಅದರಿಂದ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕೆಲಸ ಮಾಡಿರ್ತಾರೆ. ಅವ್ರೆಲ್ಲರ ಶ್ರಮ ಗುರುವಾರ ಅದರದ ಹಣೆಬರ ನಿರ್ಧಾರ ಆಗತ್ತೆ. ಚೆನ್ನಾಗಿ ಬಂತು ಮುಂದೆ ಹೋಗುತ್ತೆ, ಚೆನ್ನಾಗಿಲ್ವಾ ಅದನ್ನ ಯಾವ ರೀತಿ ರಿಪ್ಲೇಸ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಯೋಚನೆ ಮಾಡ್ತಾರೆ. ಸೊ ಆ ಟೆನ್ಷನ್ ಅನ್ನೋದು ಸತತವಾಗಿರುತ್ತೆ. ಯಾಕಂದ್ರೆ ಅದರಿಂದ ದುಡ್ಡು ಹಾಕದಂತಹ ಹಲವಾರು ಮ್ಯಾನೇಜ್ಮೆಂಟ್, ಸಂಸ್ಥೆಯ ಮ್ಯಾನೇಜ್ಮೆಂಟ್ಗಳು ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಆ ಇನ್ವೆಸ್ಟ್ಮೆಂಟ್ಗೆ ನಾವು ಜವಾಬ್ದಾರಿ ಆಗಿರ್ತೀವಿ. ಸೊ ಆ ಜವಾಬ್ದಾರಿನ ನಾವು ಕರೆಕ್ಟ್ ಆಗಿ ನಿಭಾಯಿಸ್ಬೇಕಾಗತ್ತೆ. ಆ ನಿಭಾಯಿಸದೇ ಇದ್ದಾಗ ನೀವು ಆ ಸ್ಥಾನಕ್ಕೆ ಅರ್ಹರಲ್ಲ. ಸೊ ಆ ಜವಾಬ್ದಾರಿನ ನಿಭಾಯಿಸೋದು ತುಂಬಾ ಕಷ್ಟ ಇದೆ. ಸೊ ಅದನ್ನ ನಿಭಾಯಿಸ್ಕೊಂಡು ಸತತವಾಗಿ ಯಾವ ರೀತಿ ಯಾರಿಗೂ ಹಾನಿ ಆಗ್ದಿರ ಎಲ್ಲರನ್ನೂ ನೀವು ಮೆಚ್ಚಿಸುವಂತಹ ಕೆಲಸ ಮಾಡ್ಬೇಕಾಗತ್ತೆ. ಹೌದು. ಸೊ ಕಾರ್ಯಕ್ರಮಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಅದರಿಂದ ಪ್ರೀ ಪ್ರೊಡಕ್ಷನ್ ಅಂತ ನಾವು ಏನ್ ಮಾಡಿರ್ತೀವಿ, ಆ ಪ್ರೀ ಪ್ರೊಡಕ್ಷನ್ ಚೆನ್ನಾಗಾಗಿ, ಇಂಪ್ಲಿಮೆಂಟೇಷನ್ ಚೆನ್ನಾಗಾಗಿ, ಕಾರ್ಯಕ್ರಮ ಚೆನ್ನಾಗಿ ಮೂಡಿದಾಗ ಚೆನ್ನಾಗಿ ಬರುತ್ತೆ. ಸೊ ಅದ್ರ ಹಿಂದೆ ಬಿಸ್ನೆಸ್ ತುಂಬಾ ಇರುತ್ತೆ. ಹೌದು. ಸೊ ಅದನ್ನ ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಗೆ, ಇಟ್ಸ್ ಅ ವೆರಿ ಲೆಂತಿ ಪ್ರಾಸೆಸ್. ಇಟ್ ಕಾಂಟ್ ಬಿ ಆನ್ಸರ್ಡ್ ಇನ್ ಅ ಸ್ಮಾಲ್ ಟೈಮ್. ಓಕೆ, ಸೂಪರ್ ಸರ್. ಸರ್, ಈಗ ಇನ್ನೊಂದು ಔಟ್ ಆಫ್ ಕ್ಯೂರಿಯಾಸಿಟಿ, ನನ್ನ ಪರ್ಸನಲ್ ಕ್ವಶನ್. ಟ್ಯಾಲೆಂಟ್ ಅನ್ನೋದು ಎಲ್ಲರಿಗೂ ಇರುತ್ತೆ ಸರ್, ಬಟ್ ಆ ವ್ಯಕ್ತಿಯಲ್ಲಿ ಇರುವಂತಹ ಟ್ಯಾಲೆಂಟ್ ನ ಗಮನಿಸೋದಿದೆಯಲ್ಲ, ಅದು ತುಂಬಾ ದೊಡ್ಡ ಟ್ಯಾಲೆಂಟ್. ಸೊ ಆ ತರ ತುಂಬಾ ದೊಡ್ಡ ಟ್ಯಾಲೆಂಟ್ ನಿಮ್ಮಲ್ಲಿ ನಾನು ಗಮನಿಸಿದ್ದೀನಿ. ಸೊ ಥ್ಯಾಂಕ್ ಯು. ಆ ಒಂದು ಟ್ಯಾಲೆಂಟ್ ನ ನೀವು ಗಮನಿಸುವ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಬೆಂಚ್ ಮಾರ್ಕ್ ಏನಿರುತ್ತೆ, ಅಂಡ್ ಅದ್ರ ಜೊತೆ ಎಲ್ಲ ಯಂಗ್ಸ್ಟರ್ಸ್ಗೂ ಔಟ್ ದೇರ್, ಇವಾಗ ಯಾವ್ದೋ ಒಂದು ಚಾನಲ್ಗೆ ಒಂದು ಆಡಿಷನ್ ಕೊಡಕ್ ಬರ್ತಾ ಇದ್ದಾರೆ, ಇಲ್ಲ ಯಾವ್ದೋ ಒಂದು ಫಿಲಮ್ಗೆ ಆಡಿಷನ್ ಕೊಡಕ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಡೂಸ್ ಅಂಡ್ ಡೋಂಟ್ಸ್ ಹೇಗೆ? ಗುಡ್ ಕ್ವಶನ್ ಸುಬು. ಏನಾಗುತ್ತೆ, ಈಗ ಟ್ಯಾಲೆಂಟ್ ಅನ್ನೋದು ಯಾರ ಸೊತ್ತು ಅಲ್ಲ. ಹೌದು. ಅದು ಅವ್ರವ್ರೇ ಕಲಿತು ಪಡೆಯುವಂಥದ್ದಲ್ಲ. ಅದು ಅದಾಗದು ಡಿಫಾಲ್ಟ್ ಅಂತ ನಾವೇನ್ ಕರಿತೀವಿ, ಅದಾಗದು ಇನ್ಬಿಲ್ಟ್ ಆಗಿ ಬರಬೇಕು. ಈಗ ಆಕ್ಟಿಂಗ್ ಹೇಳ್ಕೊಟ್ರೆ ಬರಲ್ಲ, ಆಕ್ಟಿಂಗ್ ಪುಸ್ತಕದ ಓದೋದ್ರಿಂದ ಬರಲ್ಲ,
ಅದಕ್ಕೆ ಆದಂತಹ ಹಲವಾರು ಪ್ಯಾರಾಮೀಟರ್ಗಳಿದಾವೆ. ಆ ಪ್ಯಾರಾಮೀಟರ್ಗಳ ಜೊತೆಗೆ ಕಲ್ತ್ಕೊಂಡು ಬಂದಾಗ ಅದು ನ್ಯಾಚುರಲ್ ಆಗಿ ಆಗಬೇಕಾದಂತಹ ಪ್ರಾಸೆಸ್. ಓಕೆ. ಸೊ ನೀವು ಆಲ್ರೆಡಿ ಹೇಳಿದಾಗೆ ಏನು ಪ್ರಿಕ್ವೆಸ್ ಬೇಕು ಅಂತ ಅಂದಾಗ ಅದು ಇಟ್ ಡಿಪೆಂಡ್ಸ್ ಅಗೇನ್. ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ಟಾಕ್ ಶೋಗೆ ಏನು ಆಡಿಷನ್ ಮಾಡ್ಬೇಕು ನಾವು, ಒಂದು ಗೇಮ್ ಶೋಗೆ ಏನು ಆಡಿಷನ್ ಮಾಡ್ಬೇಕು ನಾವು, ಈವೆಂಟ್ಸ್ ಅವಾರ್ಡ್ಸ್ಗೆ. ಈಗ ನಿಮ್ಮನ್ನ ಒಂದು ಲಾಸ್ಟ್ ಒಂದು ನಾನು ಒಂದು ಯಾವುದೋ ಒಂದು ದೊಡ್ಡ ಅವಾರ್ಡ್ಸ್ಗೆ ನಿಮ್ಮನ್ನ ಕಳಿಸಿದ್ದೆ ನಾನು. ಸೊ ಆಗ ನಿಮ್ಮಲ್ಲಿ ನಾನು ಏನು ಕೇಳಿದೆ, ಸೊ ಅದಕ್ಕೆ ಆದಂತಹ ಒಂದೊಂದು ಪ್ಯಾರಾಮೀಟರ್ಸ್ ಇರುತ್ತೆ, ಒಂದೊಂದು ಆದಂತ ರಿಕ್ವೈರ್ಮೆಂಟ್ ಇರುತ್ತೆ, ಅದರದ್ದೇ ಆದಂತಹ ರಿಕ್ವೈರ್ಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಎಂಟರ್ಟೈನ್ಮೆಂಟ್ ಸಿನಿಮಾ ಇರುತ್ತೆ, ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇರುತ್ತೆ, ಅದಕ್ಕೆ ನಾನು ಆರ್ಟಿಸ್ಟಿಕ್ ಆಗಿ ಹೋಗು ಅಂತ ಹೇಳಲಿಕ್ಕೆ ಆಗಲ್ಲ. ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಏನು ಬೇಕೋ ಕಲಾವಿದನಿಗೆ ಆ ರೀತಿ ನೀನ್ ಪರ್ಫಾರ್ಮ್ ಮಾಡು ಅಂತ ನಾನು ಕೇಳ್ಬೋದು. ಅಥವಾ ನೀನ್ ನಾರ್ಮಲ್ ಆಗಿ ಪರ್ಫಾರ್ಮ್ ಮಾಡು, ಅದಕ್ಕೆ ನನಗೆ ಸಿಂಕ್ ಆಗುತ್ತಾ ಇಲ್ವಾ, ಅದಕ್ಕೆ ನನಗೆ ಲಿಂಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ಡೈರೆಕ್ಟರ್ ಆದಂತ ಡಿಸೈಡ್ ಮಾಡ್ತಾನೆ. ಸೊ ಆ ರೀತಿ ಜನರಲ್ ಆಗಿ ನಾವು ಆಡಿಷನ್ಗೆ ಪ್ರಿಪರೇಷನ್ ಅಂತ ಹೇಳಲಿಕ್ಕೆ ಆಗಲ್ಲ. ಓಕೆ. ಸೊ ನೀವು ಎಲ್ಲೇ ಹೋಗಿ ಹೇಗೆ ಹೋಗಿ ಕಾನ್ಫಿಡೆನ್ಸ್ ನ ಪ್ರದರ್ಶನ ಮಾಡಿ ಫಸ್ಟ್. ಓಕೆ. ಕಾನ್ಫಿಡೆಂಟ್ ಇರ್ಬೇಕು. ಓಕೆ. ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ? ನನಗೆ ಜ್ಞಾನ ಇರಬೇಕು, ಪ್ರಿಪೇರ್ ಇರಬೇಕು, ಅವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸುಮ್ನೆ ನಾನು ಏನು ಗೊತ್ತಿಲ್ಲದೆ ಐ ಆಮ್ ಕಾನ್ಫಿಡೆಂಟ್ ನಾನು ಮಾಡ್ತೀನಿ ಅಂತ ಆಗಲ್ಲ. ಗಾಟ್ ಇಟ್. ಸೂಪರ್ ಸರ್. ಸರ್, ಈಗ ಇನ್ನೊಂದು ಮಿತ್ ಬಗ್ಗೆ ಅಥವಾ ಫ್ಯಾಕ್ಟ್ ಮಿತ್ತ ನನಗೆ ಏನೋ ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಡಿಜಿಟಲ್ ಎರಾ ಸ್ಟಾರ್ಟ್ ಆದ್ಮೇಲೆ, ಈ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅಥವಾ OTTs ಬಂದಾದ ಮೇಲೆ ಎಲ್ಲೋ ಒಂದ್ ಕಡೆ ಟಿವಿ ಸ್ವಲ್ಪ ಕುಗ್ತಿದೆ ಅಂತ ಜನರ ಅಭಿಪ್ರಾಯ. ಅದು ನಿಜಾನ ಸುಳ್ಳ? ನಿಜ ಆದ್ರೆ ಯಾಕೆ, ಸುಳ್ಳಾದ್ರೆ ಯಾಕೆ? ಸುಳ್ಳು ಅಂತ ನಾನು ಭಾವಿಸ್ತೀನಿ. ಟಿವಿ ಯಾವತ್ತೂ ಕುಗ್ಗಿಲ್ಲ, ಯಾವತ್ತೂ ನಿಂತಿಲ್ಲ, ಇನ್ನು ಮುಂದೇನೂ ಇರುತ್ತೆ, ನಿರಂತರ ನಡೀತಾ ಇರುತ್ತೆ. ಇನ್ನೊಂದು ಮೀಡಿಯಂ ಆಡ್ ಆಗಿದೆ ಅಷ್ಟೇನೆ. ಡಿಜಿಟಲ್ ಮೀಡಿಯಂ, OTT ಮೀಡಿಯಂ ಅನ್ನೊಂದು ಇನ್ನೊಂದು ಮೀಡಿಯಂ ಆಡ್ ಆಗಿದೆ. ಇದರದ್ದು ಸಾಕಷ್ಟು ಪುರಾವೆಗಳು, ಪ್ರೂಫ್ಗಳು ನಮ್ಮಲ್ಲೆಲ್ಲ ಇದಾವೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಇಟ್ಸ್ ಎ ಬಿಸ್ನೆಸ್ ಮಾಡ್ಯೂಲ್. ಅಗೇನ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಅದನ್ನ ಹೇಗೆ ನೀವು ನಿಂತೋಯ್ತು ಅಂತ ಹೇಳ್ತೀರಾ? ನಿಜ. ಈಗ OTT ಬಂತು, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಬಂತು, ಟಿವಿ ನಿಲ್ತಿಲ್ಲ ಅನ್ನೋದು ಅಗೇನ್ ಇಟ್ಸ್ ಅ ರೂಮರ್ ಆರ್ ಅಗೇನ್ ಇಟ್ಸ್ ಅ ಮಿತ್. ಆ ತರ ಏನೂ ಇಲ್ಲ. ಟಿವಿ ನಿರಂತರವಾಗಿ ನಡೀತಾ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇದೆ. ನಮ್ಮ ಪ್ರೇಕ್ಷಕ ಪ್ರಭುಗಳು ಆ ಕಾರ್ಯಕ್ರಮಗಳನ್ನ ಅನುಭವಿಸ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರೆ. ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇರ್ತೀವಿ. ನನ್ನಂತೆ ಹಲವಾರು ಜನ ಇದ್ದಾರೆ, ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ, ಜನ ನೋಡ್ತಾ ಇದ್ದಾರೆ. ಇದು ನಿಲ್ಲಲ್ಲ. ಯಾಕಂದ್ರೆ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ದೇರ್ ಇಸ್ ಅ ಸೆನ್ಸರ್ಶಿಪ್, ದೇರ್ ಇಸ್ ಅ ಒಂದು ಕೌನ್ಸಿಲ್ ಇದೆ, ಅದರದೇ ಆದಂತಹ ಒಂದು ಪ್ರಾಸೆಸ್ ಇದೆ, ಅದರದೇ ಆದಂತಹ ಒಂದು ಪ್ರೋಟೋಕಾಲ್ಸ್ ಇದೆ. ಅದನ್ನ ನಿಷ್ಠೆಯಿಂದ ಎಲ್ಲ ಟಿವಿಯಲ್ಲೂ ಬರುವಂತಹ ಕಾರ್ಯಕ್ರಮಗಳು ಅದನ್ನ ಪಾಲಿಸ್ಕೊಂಡೇ ಬರ್ತಾ ಇದ್ದಾರೆ. ಸೊ ವೆರಾಸ್ ಇನ್ ಡಿಜಿಟಲ್ ಅಲ್ಲಿ, OTT ಅಲ್ಲಿ ಒಂದು ಸೆನ್ಸರ್ಶಿಪ್ ಅನ್ನೋದು ಇರೋದಿಲ್ಲ. ಸೊ ಟಿವಿ ಅನ್ನೋದು ಒಂದು ಫ್ಯಾಮಿಲಿ ಮೀಡಿಯಂ. ಸೊ ಫ್ಯಾಮಿಲಿಯವರು ಇದನ್ನ ತುಂಬಾ ಹತ್ತಿರದಿಂದ ಅಥವಾ ಪ್ರತಿನಿತ್ಯ ಕನ್ಸ್ಯೂಮ್ ಮಾಡುವಂತಹ ಮೋಸ್ಟ್ ಕನ್ಸ್ಯೂಮ್ಡ್ ಮೀಡಿಯಂ ಅಂದ್ರೆ ಅದು ಟಿವಿನೇ. ಸರ್, ಇನ್ನೊಂದು ಜನರಲ್, ಇದು ಮಿತ್ತು ಅಲ್ಲ, ಫ್ಯಾಕ್ಟ್ ಅಲ್ಲ, ಬಟ್ ಜನರಲ್ ಪಬ್ಲಿಕ್ಗೆ ಒಂದು ಕ್ವಶನ್ ಇರುತ್ತೆ. ಏನು ಅಂತಂದ್ರೆ, ಮೀಡಿಯಾಲಿ ಕೆಲಸ ತಗೋಬೇಕು ಅಥವಾ ಮೀಡಿಯಾಗೆ ಎಂಟರ್ ಆಗ್ಬೇಕು ಅಂತ ಅಂದ್ರೆ 10th ಆದ್ಮೇಲೆ ಏನಾದ್ರು ಓದ್ಬೇಕಾ ಅಥವಾ 12th ಆದ್ಮೇಲೆ ಏನಾದ್ರು ಓದ್ಬೇಕಾ, ಜರ್ನಲಿಸಮ್ಮೇ ಮಾಡ್ಬೇಕಾ, ಜರ್ನಲಿಸಮ್ ಮಾಡ್ದೇನು ಬರಬಹುದಾ, ಹೇಗೆ ಅಂತ? ಇಫ್ ಯು ಆರ್ ಅ ಕ್ರಿಯೇಟಿವ್, ಇಫ್ ಯು ಆರ್ ಅ ಸ್ಕಿಲ್ಫುಲ್, ಇಫ್ ಯು ಆರ್ ಅ ಟ್ಯಾಲೆಂಟೆಡ್, you can be in entertainment media sectors. If you are a journalism student, you can work in news channels. Journalism ಮಾಡಿದ್ರೆ ಏನು ಅಥೆಂಟಿಸಿಟಿ ಅಂದ್ರೆ, ನೀವು ಕಲ್ತ್ಕೊಂಡು ಬಂದ್ರೆ ತಾನೇ ನಿಮ್ಗೆ ಏನು ಅಂತ ಗೊತ್ತಾಗೋದು. ಏನು ಗೊತ್ತಿಲ್ಲದೆ ನೀವು ಬಂದ್ರೆ ನೀವೇನ್ ಮಾಡಕ್ ಸಾಧ್ಯ? 1 ವರ್ಷ ಮಾಡ್ಬೋದು, 2 ವರ್ಷ ಮಾಡ್ಬೋದು. ಆಫ್ಟರ್ ದಟ್ ಯು ಕಾಂಟ್ ಸರ್ವೈವ್ ದ ಕಾಂಪಿಟೇಷನ್. ಎಕ್ಸಾಕ್ಟ್ಲಿ. ಹಾಗೆ ಎಂಟರ್ಟೈನ್ಮೆಂಟ್ ಮೀಡಿಯಾ ಆಗಿರ್ಬೋದು, ನ್ಯೂಸ್ ಮೀಡಿಯಾ ಆಗಿರ್ಬೋದು, ಮೀಡಿಯಾದಲ್ಲಿ ಹಲವಾರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದಾವೆ.
there is a marketing and advertising, there is a distribution, there is a technical, there is a programming, ಹಲವಾರು ಆಲ್ಸೋ ಡಿಜಿಟಲ್ ಟೀಮ್. ಸೊ ಹಲವಾರು ಡಿಪಾರ್ಟ್ಮೆಂಟ್ಗಳಿಗೆ ಬೇರೆ ಬೇರೆ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ಸ್ ಇಂದ ಬರುವಂತವ್ರು ಇದ್ದಾರೆ. ನಾನು ಪರ್ಸನಲಿ ತುಂಬಾ ಜನಕ್ಕೆ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಮಾಡ್ತೀನಿ. ಟ್ರೈನ್ಡ್ ಆಗಿ ಕಲ್ತ್ಕೊಂಡು ಬಂದ್ರೆ ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಓಕೆ, ಸೂಪರ್. ಇನ್ನೊಂದು, ಈ ಒಂದು ಮೀಡಿಯಾ ಮಿತ್ಸ್ ಅಂಡ್ ಫ್ಯಾಕ್ಟ್ಸ್ ಬಗ್ಗೆ ಲಾಸ್ಟ್ ಕ್ವಶನ್. ಮೀಡಿಯಾಲಿ ಕೆಲಸ ಮಾಡೋ ನಮಗೆ ಫ್ಯಾಮಿಲಿ ಟೈಮ್ ಕೊಡಕ್ಕೆ ಕಷ್ಟ ಆಗತ್ತೆ ಅಂತ ಜನ ಅನ್ಕೊಂಡಿದ್ದಾರೆ. ನಿಜಾನ ಸುಳ್ಳ? ಸುಳ್ಳು. ಓಕೆ, ಯಾಕೆ ಸುಳ್ಳು? ಅರ್ಧ ಸುಳ್ಳು ಅರ್ಧ ಸತ್ಯ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ನಿಮ್ಗೆ ಆಲ್ರೆಡಿ ಅವಾಗಲೇ ಹೇಳ್ದಾಗೆ ಎಲ್ಲಾ ಫೀಲ್ಡ್ ಅಲ್ಲೂ ಟೈಮ್ ಡೆಡಿಕೇಶನ್ ಅನ್ನೋದು ಇರ್ಲೇಬೇಕು ಸುಬ್ಬು. ಸೊ ನಮ್ಮ ಮೀಡಿಯಾ ಅಂತಾನೆ ಯಾಕೆ ಪ್ರತಿಯೊಂದಕ್ಕೂ ಎಲ್ಲರೂ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅಥವಾ ನಮ್ದು ಜಾಸ್ತಿ ಕಾಣಿಸಬಹುದು, ಜಾಸ್ತಿ ಮೋರ್ ರಿಲೆವೆನ್ಸ್ ಅಥವಾ ಟು ಕನೆಕ್ಟ್ ಅಂತ ನನಗೆ ಅನ್ಸುತ್ತೆ. ಬಟ್ ನೋ, ನಾ ಸಿಗೋ ಸಮಯದಲ್ಲಿ ನಾನು ಫ್ಯಾಮಿಲಿ ಜೊತೆ ಒಳ್ಳೆ ಸಮಯನೇ ನಾನು ಕೊಡ್ತೀನಿ. ನನ್ನ ಹೆಂಡತಿ ಮಗಳ ಜೊತೆ ವಿ ಸ್ಪೆಂಡ್ ಗುಡ್ ಟೈಮ್. ಓಕೆ, ಸೊ ಇಟ್ ಇಸ್ ಲೈಕ್ ಮಾಡ್ಕೊಳ್ಬೇಕು. ಇಟ್ಸ್ ಆಲ್ರೆಡಿ ನಾನು ಹೇಳಿದಾಗೆ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಅಂಡ್ ಇಟ್ಸ್ ಅ ಲವ್, ಕೇರ್, ಕನ್ಸರ್ನ್. ಫ್ಯಾಮಿಲಿಗೆ ನೀವು ಟೈಮ್ ಮಾಡ್ಕೊಳ್ಬೇಕು. ದಿನದಲ್ಲಿ ನಮ್ಗೆ 24 ಗಂಟೆ ನಮಗೆ ಕಡಿಮೆ ಬರ್ತಾ ಇದೆ. ಆ 24 ಗಂಟೆಯಲ್ಲಿ ಯಾವ್ಯಾವ ರೀತಿ ಹೇಗೆ ನೀವು ಕನ್ವಿನ್ಸ್ ಮಾಡಿ, ಇಟ್ಸ್ ಅಬೌಟ್ ಅಗೇನ್ ನೀವು ಹೇಳಿದಾಗೆ ಅಂಡರ್ಸ್ಟ್ಯಾಂಡಿಂಗ್. ಗಾಟ್ ಇಟ್, ಸೂಪರ್ ಸರ್. ಸರ್, ಈಗ ಇನ್ನೊಂದು, ನಾನು ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾನ ಗಮನಿಸಿದ ಅಕ್ರಾಸ್ ಲಿಂಕ್ಡ್ಇನ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಒಂದು 40,000+ ಫಾಲೋವರ್ಸ್ ಇದ್ದಾರೆ. ಆದ್ರೆ ನಾನು ಗಮನಿಸಿದಂತ ವಿಚಾರ ಏನು ಅಂತ ಅಂದ್ರೆ, ಸುಮಾರು ನೇಚರ್ ಬಗ್ಗೆ ಫೋಟೋಸ್ ಇದೆ, ತುಂಬಾ ಟ್ರೆಕ್ಗಳು, ಹೈಕಿಂಗ್ ಎಲ್ಲ ಮಾಡಿದ್ದೀರಾ, ಸುಮಾರು ನದಿ ಕಡೆ, ಮತ್ತೆ ಏನೋ ಲೈಕ್ ಸುಮಾರು ಒಂದು ಈಸ್ ಅ ನೇಚರ್ ಪರ್ಸನ್ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೇಚರ್ ಬಗ್ಗೆ ಅಷ್ಟೊಂದು ಲವ್ ಯಾಕೆ? ಎಸ್, ಅದು ನನಗೆ ಚಿಕ್ಕಂದಿನಿಂದ ತುಂಬಾ ಆಸೆ, ಒಂದು ಪ್ರಕೃತಿಯಲ್ಲಿ ಇರಬೇಕು. ಯಾಕಂದ್ರೆ ನಾನು ಆಲ್ರೆಡಿ ನಿಮಗೆ ಗೊತ್ತಿದೆ, ನಾವು ಹುಟ್ಟಿದ್ದು ಪ್ರಕೃತಿಯಿಂದ, ಮರಳಿ ಹೋಗೋದು ಪ್ರಕೃತಿ ಕಡೆಗೆ. ಸೊ ಮಧ್ಯದಲ್ಲಿ ಏನ್ ಜೀವನ ಇದೆ ಅದನ್ನ ನಾವು ಪ್ರಕೃತಿಯಿಂದ ದೂರ ಆಗಬಾರ್ದು. ನಮ್ಮ ದೇಹ ಇಸ್ ಫುಲ್ ಬಿಲ್ಟ್ ಆಫ್ ಪಂಚಮಹಾಭೂತಗಳು. ಹೌದು. ಸೊ ಪಂಚಮಹಾಭೂತಗಳು ಏನು? ಅದೇ ನಮ್ಮ ಪ್ರಕೃತಿ. ಹೌದು. ಸೊ ಪ್ರಕೃತಿಯಲ್ಲಿ ಸಮಯ ಕಳೆಯೋದ್ರಿಂದ ನನಗೆ ತುಂಬಾ ಇಷ್ಟ, ನನಗೆ ಬಹಳ ಇಷ್ಟ. ಸೊ ಹೀಗಾಗಿ ನನ್ಗೆ ಆಗ್ಲೇ ನೀವು ಕೇಳಿದ್ರಿ ಒಂದು ಪ್ರೀವಿಯಸ್ ಇದರಲ್ಲಿ, ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಸರ್ ನಿಮ್ಗೆ ಅಂತ. ಸೊ ನಾನು ಐ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ನೇಚರ್. ಐ ವೆಂಚರ್ ಔಟ್ ಇನ್ ಟು ದ ಫಾರೆಸ್ಟ್. ಸುಮಾರು ಕಾಡುಗಳಿಗೆ, ಸುಮಾರು ಕಡೆ ನಾನು ಹೋಗಿದ್ದೀನಿ. ಅಲ್ಲಿ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮರ ಗಿಡಗಳ ಜೊತೆ ನಾನು ಮಾತಾಡ್ತೀನಿ, ಪ್ರಕೃತಿ ಜೊತೆ ನಾನು ಮಾತಾಡ್ತೀನಿ. ನನಗೆ ತುಂಬಾ ಉತ್ತರ ಸಿಕ್ಕಿದೆ, ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ನನಗೆ ತುಂಬಾ ಹೇಳ್ಕೊಟ್ಟಿದೆ ಪ್ರಕೃತಿ. ಲೈಫ್ ಹ್ಯಾಸ್ ಟಾಟ್ ಮೀ ಸೋ ಮೆನಿ ಲೆಸನ್ಸ್. ಪ್ರಕೃತಿ, ನೇಚರ್ ಹ್ಯಾಸ್ ಗಿವನ್ ಮೀ ಸೋ ಮಚ್ ಇನ್ ಟರ್ನ್. ಸೊ ಹೀಗಾಗಿ ಒಲವು ಜಾಸ್ತಿ ನನಗೆ. ಬೇಸಿಕಲಿ ನನಗೆ ಐ ವಾಂಟ್ ಟು ಬಿ ದೇರ್, ಐ ವಾಂಟ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್. ಹಾಗಾಗಿ I love a lot. So basically words often fall short to explain about nature. Super. ಪ್ರಕೃತಿ ಎಷ್ಟು ದೊಡ್ಡದಿದೆಯೋ ನಮ್ಮ ಆಸೆ, ನಮ್ಮ ಆಕಾಂಕ್ಷೆ ಟುವರ್ಡ್ಸ್ ನೇಚರ್ ಅಷ್ಟಿದೆ. ಸರ್, ಈಗ ನೀವು ಹೇಳೋ ಹಾಗೆ ಜೀವನದಲ್ಲಿ ನಮಗೆ ಕಾಣಿಸೋ ಪ್ರಶ್ನೆಗೆ ಪ್ರಕೃತಿಲಿ ಉತ್ತರ ಸಿಗತ್ತೆ ಅಂತ ಹೇಳಿದ್ದೀರ. ಅಂಡ್ ಇನ್ನೊಂದು ವಿಚಾರ ನಿಮ್ ಬಗ್ಗೆ ನಾನು ತಿಳ್ಕೊಂಡಿದ್ದೇನು ಅಂತ ಅಂದ್ರೆ, ರೀಸೆಂಟ್ಲಿ ನೀವು ಈ ಒಂದು ನೇಚರ್ ರಿಲೇಟೆಡ್, ಕೋರ್ ನೇಚರ್ ರಿಲೇಟೆಡ್ ಲೈಫ್ ಅಟ್ ನೇಚರ್ ಅನ್ನುವಂತಹ ಒಂದು ಸಂಸ್ಥೆನೂ ಸಹ ಕೋಫೌಂಡ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಸೊ ಬೇಸಿಕಲಿ ಲೈಫ್ ಅಟ್ ನೇಚರ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ಅದು ಒಂದು ಒಳ್ಳೇದಾದ್ರೆ ಪ್ರಿವೆಂಟ್ ಹೇಗ್ ಮಾಡ್ತೀರಾ ಅದು ನ್ಯಾಚುರಲಿ ಅನ್ನೋದು ಎರಡನೇ ದೊಡ್ಡ ಒಳ್ಳೆಯ ವಿಚಾರ. ಸೊ ಸ್ಪೀಕಿಂಗ್ ಆಫ್ ಲೈಫ್ ಅಟ್ ನೇಚರ್ ಬಗ್ಗೆ ಮಾತಾಡೋ ಹಾಗಿದ್ರೆ ಸರ್, ವೈ ಅಗೇನ್, ಐ ನೋ ನಮ್ಗೆ ನಾವೆಲ್ಲರೂ ಗೊತ್ತಿರೋಂಗೆ ನೇಚರ್ನ ನೀವು ತುಂಬಾ ಆಸೆ ಪಡ್ತೀರಾ ಅಂತ. ಅದ್ರ ಜೊತೆಗೇನೆ ಲೈಫ್ ಅಟ್ ನೇಚರ್ ಯಾಕೆ ಸ್ಟಾರ್ಟ್ ಆಯ್ತು ಅಂದ್ರೆ, ಈಗ ನಮ್ಮ ಪೂರ್ವಜರು, ನಮ್ಮ ಆನ್ಸಿಸ್ಟರ್ಸ್ ನಾವೇನ್ ಕರಿತೀವಿ, ಅವ್ರು ಎಲ್ಲರೂ ತುಂಬಾ ಆರೋಗ್ಯವಾಗಿದ್ರು. ನನಗೆ ಈ ಅರಿವು ಬಂದಿದ್ದು 2016ರಲ್ಲಿ, 2016 ಅಲ್ಲಿವರೆಗೂ ನಾನು ಆರೋಗ್ಯ ತುಂಬಾ ಹಾಳು ಮಾಡ್ಕೊಂಡಿದ್ದೆ. ನನ್ನ ಆರೋಗ್ಯನೂ ತುಂಬಾ ಹಾಳಾಗಿತ್ತು. ಅರ್ಲಿ ಸ್ಟೇಜಸ್ ಅಲ್ಲಿ ಶುಗರು, BP,
ಈ ಪ್ರೆಷರ್ಗಳಿಗೆ ಬ್ಲಡ್ ಪ್ರೆಷರ್ ತುಂಬಾ BP ಆಗೋ ಚಾನ್ಸಸ್ಗಳು, ಆಂಗ್ಸೈಟಿ ಲೆವೆಲ್ಸ್ ಆಗೋದು, ಆಸ್ತಮಾಗಳು ಬರೋದು, ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು ತುಂಬಾ ಇದೆ. ಓಕೆ. ಇದೆಲ್ಲ ಬೇಸಿಕಲಿ ಲೈಫ್ ಸ್ಟೈಲ್ ಮೂಲಕ ಹಾಳು ಮಾಡ್ಕೋತಾ ಇದಾರೆ ಜನ. ಈ ಒಂದು ಟೈಮಲ್ಲಿ ತುಂಬಾ ನಾನು ಫುಡ್ ಇಸ್ ಅ ಮೆಡಿಸಿನ್ ಅಂತ ಆಲ್ರೆಡಿ ನಾವೇನ್ ಹೇಳ್ತೀವಿ, ನೀವು ಆಲ್ರೆಡಿ ಹೇಳಿದ್ರಿ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ಸೊ ರೋಗ ಬರದೇ ಇರಲಿಕ್ಕೆ ಏನ್ ತಿಂದ್ರೆ ನಾವು ಚೆನ್ನಾಗಿರ್ತೀವಿ, ಈ ತರದ್ದೆಲ್ಲ ನಾನ್ ಫಸ್ಟ್ ಅಳವಡಿಸ್ಕೊಂಡೆ. ದೆನ್ ನನ್ಗೆ ಅರಿವಾಯ್ತು, ನನಗೆ ಪಾಲಿಸ್ತಾ ಬಂದೆ. ನಾನೀಗ ಇವತ್ತು ಟಚ್ ವುಡ್, ದೇವ್ರ ದಯದಿಂದ, ಗುರುಗಳ ಆಶೀರ್ವಾದದಿಂದ, ನಿಮ್ಮೆಲ್ಲರ ಹಾರೈಕೆಯಿಂದ ಎಲ್ಲ ಚೆನ್ನಾಗಿದ್ದೀವಿ, ಆರೋಗ್ಯ ಚೆನ್ನಾಗಿದೆ. ಇದನ್ನ ನಾವ್ ಯಾಕೆ ಜನಕ್ಕೆ ತಿಳಿಸಬಾರ್ದು, ಜನಕ್ಕೆ ಯಾಕೆ ರಿಯಲೈಸ್ ಮಾಡಿಸ್ಬಾರ್ದು, ಇದನ್ನ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಒಂದು, ನಮ್ಮ ಒಂದು ಬೀಯಿಂಗ್ ಗುಡ್ ಫೌಂಡೇಶನ್ ಅಂತ ಒಂದು ಪರ್ಸನಲ್ ಚಾರಿಟಿ ಆರ್ಗನೈಸೇಷನ್ ಇದೆ, ಅದ್ರಲ್ಲಿ ನಾವು ಮಾಡ್ತಾ ಇದೀವಿ. ಆರೋಗ್ಯದ ಕಡೆನೂ ಯಾಕೆ ನಾವು ಚಾರಿಟಿ ಮಾಡಬಾರ್ದು, ಹೆಲ್ತ್ ಅಂಡ್ ವೆಲ್ನೆಸ್. ಇವತ್ತು ನಿಮ್ಗೆ ತಲೆನೋವು ಬಂದ್ರೆ ಒಂದು ಮಾತ್ರೆ ಹಾಕೋತೀರಾ, ಹೊಟ್ಟೆ ನೋವು ಅಂತಂದು ಒಂದು ಮಾತ್ರೆ ಹಾಕೋತೀರಾ, ಬಾಡಿ ಪೈನ್ಸ್ ಅಂದ್ಬಿಟ್ಟು ಒಂದು ಮಾತ್ರೆ ಹಾಕೊಂಡು ಮಲ್ಕೋತೀರಾ. ಓವರ್ ಎ ಪೀರಿಯಡ್ ಆಫ್ ಟೈಮ್, ತುಂಬಾ ಸಮಯದ ನಂತರ ಅದು ನಮ್ಮ ಕಿಡ್ನಿಗಳ ಮೇಲೆ, ಲಿವರ್ಗಳ ಮೇಲೆ, ದೇಹದ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಸೊ ಆ ಒಂದು ಅರಿವು ಮೂಡಿಸ್ಲಿಕ್ಕೆ ಲೈಫ್ ಅಟ್ ನೇಚರ್ ಅಂತ ಒಂದು ಶುರು ಮಾಡಿದ್ವಿ. ಶ್ರೀರುದ್ರ ನೇಚರ್ ಹೆಲ್ತ್ ಅಂತ ಒಂದು ಚಿಕ್ಕದೊಂದು ಸಂಸ್ಥೆ ಶುರು ಮಾಡಿ, ಇದರಲ್ಲಿ ಲೈಫ್ ಅಟ್ ನೇಚರ್ ಅಂತ ಒಂದು ಬ್ರ್ಯಾಂಡ್ ಅನ್ನ ಸೃಷ್ಟಿ ಮಾಡಿ, ಪ್ರಾಕೃತಿಕವಾಗಿ ಬೆಳೆದಂತಹ ಗಿಡಮೂಲಿಕೆಗಳು, ನಮ್ಮ ಅಡಿಗೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ, ಸಿಗುವಂತಹ ಪದಾರ್ಥಗಳಿಂದ ಔಷಧಿಗಳನ್ನ, ನ್ಯಾಚುರಲ್ ಮೆಡಿಸಿನ್ಸ್ ಅಂತ ಏನ್ ಕರಿತೀವಿ, ಅದನ್ನ ತಯಾರು ಮಾಡಿ ವೈದ್ಯರು, ನಮ್ಮ ಸ್ನೇಹಿತರು ಡಾಕ್ಟರ್ ಪ್ರವೀಣ್ ಜಾಕೋಬ್ ಮತ್ತೆ ಡಾಕ್ಟರ್ ಮುರಳೀಧರ್ ಅಂತ, ಇವರುಗಳು ತಯಾರು ಮಾಡಿದಂತಹ ಔಷಧಿಗಳನ್ನ ಜನಗಳಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡ್ತಾ ಇದೀವಿ. ನ್ಯಾಚುರಲ್ ಮೆಡಿಸಿನ್ಸ್, ನ್ಯಾಚುರಲ್ ರೆಮಿಡೀಸ್, ಜನಕ್ಕೆ ಅವೇರ್ನೆಸ್ ಮೂಡಿಸುವಂತಹ ಕಾರ್ಯ ಲೈಫ್ ಅಟ್ ನೇಚರ್ ಅಲ್ಲಿ ಆಗ್ತಾ ಇದೆ. ಓಕೆ, ಸೂಪರ್. ಸೊ ಎಸ್, ಏನೋ ನ್ಯಾಚುರಲ್ ಮೆಡಿಸಿನ್ ಬಗ್ಗೆ ಎಲ್ಲ ನೀವು ಮಾತಾಡಿದ್ರಿ ಸರ್, ಅಂಡ್ ಮೀಡಿಯಾ ಬಗ್ಗೆನೂ ಸಹ ನೀವು ತಿಳಿಸ್ಕೊಡ್ರಿ. ಸೊ ವೀಕ್ಷಕರಿಗೆ ಹೆಲ್ತ್ ಅಂಡ್ ವೆಲ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತು ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ದುಡ್ಡು ಬರುತ್ತೆ ಹೋಗುತ್ತೆ, ದುಡ್ಡು ಹಿಂದೆ ಓಡ್ಬೇಡಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಆರೋಗ್ಯ ಹೇಗ್ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕೆ ಈ ತರ ಹೆಲ್ತ್ ಅಂಡ್ ವೆಲ್ನೆಸ್ ಕಾರ್ಯಕ್ರಮಗಳು ಹಲವಾರು ಜನ ಹಲವಾರು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ನಾವು ಲೈಫ್ ಅಟ್ ನೇಚರ್ ಮೂಲಕ, ಶ್ರೀರುದ್ರ ನೇಚರ್ ಹೆಲ್ತ್ ನ ಲೈಫ್ ಅಟ್ ನೇಚರ್ ಮೂಲಕ ತುಂಬಾ ಮಾಡ್ತಾ ಇದೀವಿ. ಅದನ್ನು ನೋಡಿ ಆರೋಗ್ಯ ಕಾಪಾಡ್ಕೊಳ್ಳಿ. ಬಹಳ ಸಿಂಪಲ್ ರೀ ಆರೋಗ್ಯ ಕಾಪಾಡ್ಕೊಳ್ಳೋದು. ಏನು, ಇಟ್ಸ್ ನಾಟ್ ಅ ರಾಕೆಟ್ ಸೈನ್ಸ್, ಅಷ್ಟು ದೊಡ್ಡದು ಅಂತ ಏನಿಲ್ಲ. ತಿನ್ನೋ ಆಹಾರ ಆರೋಗ್ಯಕರವಾಗಿರ್ಬೇಕು, ಮಾಡೋ ಯೋಚನೆಗಳು ಆರೋಗ್ಯಕರ ಯೋಚನೆಗಳಾಗಿರ್ಬೇಕು, ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೆ ಕಾರ್ಯಗಳು ಮಾಡಿ, ಆರೋಗ್ಯ ಚೆನ್ನಾಗಿರುತ್ತೆ. ವೆರಿ ಸಿಂಪಲ್. ಸೂಪರ್ ಸರ್. ಸರ್, ಈಗ ನೀವು ಸುಮಾರು ಏನೋ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಸ್ ನ ಡೈರೆಕ್ಟ್ ಮಾಡಿದ್ದೀರಾ. ಆ ದೊಡ್ಡವರು ಅನ್ನೋದಕ್ಕಿಂತ ಲೆಜೆಂಡರಿ ಆರ್ಟಿಸ್ಟ್ಗಳನ್ನ ನೀವು ಡೈರೆಕ್ಟ್ ಮಾಡಿದ್ದೀರಾ, ಅಂಡ್ ಸುಮಾರು ಶೋನ ಡೈರೆಕ್ಟ್ ಮಾಡಿದ್ದೀರಾ, ಅಂಡ್ ಸುಮಾರು ಸ್ಕ್ರಿಪ್ಟು ಸಹ ಬರ್ದಿದ್ದೀರಾ, ಅಂಡ್ ಆಂಕರ್ಗೆ ಹೇಳ್ಕೊಟ್ಟು ಸಹ ಇದ್ದೀರಾ. ಇದೇ ನಿಂಗೆ ಕೇಳಬೇಕು ಅಂತ ಫಾರ್ ದ ವೆರಿ ಫಸ್ಟ್ ಟೈಮ್ ನಿಮಗೋಸ್ಕರ ಒಂದು ರ್ಯಾಪಿಡ್ ಫೈರ್ ಇದೆ ಸರ್. ಓಕೆ, ಆಗ್ಲಿ, ಡನ್. ಸೊ ನಾನು ಕೆಲವೊಂದು ಏನೋ ವಿಚಾರಗಳನ್ನ ಹೇಳ್ಬಿಟ್ಟು ಆಪ್ಷನ್ ಕೊಡ್ತೀನಿ ಸರ್. ಸೊ ಅದ್ರ ಪರವಾಗಿ ನಿಮ್ಗೆ ಬೆಸ್ಟ್ ಸೂಟಬಲ್, ನಿಮ್ ತಲೆಯಲ್ಲಿ ರಪ್ ಅಂತ ಯಾವ್ದು ಬರುತ್ತೋ ಅದನ್ನ ಹೇಳ್ಬೇಕು. ಓಕೆ ಓಕೆ. ಸೊ ಈಗ ಒಂದು ಕಾಲೇಜ್ನ ಮುಖ್ಯಸ್ಥರು ಅಂತ ನೀವು ಅನ್ಕೊಳ್ಳೋಣ ಸರ್. ಓಕೆ, ಒಂದು ಕಾಲೇಜ್ನ ಹೆಡ್ ಮಾಡ್ತಿದ್ದಾರೆ ಅಂದ್ರೆ ಯಾವ ಆಕ್ಟರ್ಸ್ನ ಅಥವಾ ಸೆಲೆಬ್ರಿಟೀಸ್ನ ಇನ್ ಜನರಲ್ ಗೆ ಯಾವ ಪೋಸ್ಟ್ಗೆ ಹಾಕ್ತೀರಾ ಅಂತ. ಸ್ಟಾರ್ಟಿಂಗ್ ಆಫ್ ವಿತ್ ಕನ್ನಡ ಟೀಚರ್ ಆಗಿ ಯಾರನ್ನ ಚೂಸ್ ಮಾಡ್ತೀರಾ? ಕನ್ನಡ ಟೀಚರ್ ನನ್ಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಹಳ ಸಂತೋಷ, ಬಹಳ ಸಂತೋಷ. ಇಂಗ್ಲಿಷ್ ಟೀಚರ್ ಆಗಿ? ಇಂಗ್ಲಿಷ್ ಟೀಚರ್ ನಮ್ ಕನ್ನಡದಲ್ಲಿ ಯಾರು ಇಲ್ಲ. ಹೌದಾ? ಗುಡ್ ಒನ್. ಹೆಡ್ ಮಾಸ್ಟರ್ ಆಗಿ? ಹೆಡ್ ಮಾಸ್ಟರ್ ನಾನೇ ಅಲ್ವಾ ಸರ್? ನೀವು ಓನರ್ ಸರ್. ಹೆಡ್ ಮಾಸ್ಟರ್ ಅಂತ ಹೇಳಿದಿರ ನೀವು ಮತ್ತೆ? ಮುಖ್ಯಸ್ಥರು ಸರ್. ಹೆಡ್ ಮಾಸ್ಟರ್ ಯಾರು ಅಂತ? ಹೆಡ್ ಮಾಸ್ಟರ್ ಡಾಕ್ಟರ್ ರವಿಚಂದ್ರನ್ ಅವರು. ರವಿಚಂದ್ರನ್ ಅವರು, ಓಕೆ. ಪಿ ಟಿ ಮಾಸ್ಟರ್ ಆಗಿ? ಪಿ ಟಿ ಮಾಸ್ಟರ್ ಆಗಿ ದುನಿಯಾ ವಿಜಯ್ ಅವರು. ಸೂಪರ್. ಓಕೆ ಸರ್, ಈಗ ನಾನು
ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ. ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಇಂದ ನೀವು ಆಪ್ಷನ್ಗಳನ್ನ ಪಿಕ್ ಮಾಡ್ಕೊಂಡು ಹೇಳ್ಬೇಕು. ಸ್ಯಾಂಡಲ್ವುಡ್ ಅಲ್ಲಿ ಯಾರನ್ನ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿ ತಗೊಂತೀರಾ? ಎಲ್ಲರೂ ನನಗೆ ಬೆಸ್ಟ್ ಫ್ರೆಂಡ್ಸ್ ಏನೆ. ಓಕೆ, ಎಸ್, ಎಲ್ಲರೂ ನನಗೆ ಒಳ್ಳೆ ಒಳ್ಳೆ ಸ್ನೇಹಿತರಾಗೇ ಇದ್ದಾರೆ. ಬೆಸ್ಟ್ ಫ್ರೆಂಡ್ ಅಂತ ಚೂಸ್ ಮಾಡೋದು ಸ್ವಲ್ಪ ಕಷ್ಟ. ಓಕೆ, ಗಾಟ್ ಇಟ್. ಯಾರನ್ನ ನೀವು ಮಾರ್ನಿಂಗ್ ವಾಕ್ಗೆ ಜೊತೆ ಕರ್ಕೊಂಡು ಹೋಗ್ತೀರಾ? ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮ್ಯಾರಥಾನ್ ಓಡೋದು ಸರ್, ಅದಾದ್ಮೇಲೆ ಎವ್ರಿ ಡೇ ಮ್ಯಾರಥಾನ್ ಚೆನ್ನಾಗಿರುತ್ತೆ. ಈಗ ಬೇಕದು, ನೆಸೆಸಿಟಿ ಇದೆ, ಇಂಡಸ್ಟ್ರಿ ತುಂಬಾ ರಿಕ್ವೈರ್ಡ್ ಇದೆ. ಓಕೆ, ಹೌದು. ಜಿಮ್ ಟ್ರೈನರ್ ಆಗಿ ಯಾರನ್ನ ಆಯ್ಕೆ ಮಾಡ್ಕೊಂತೀರಾ? ಕನ್ನಡ ಆಕ್ಟರ್ಸ್ ಅಲ್ಲಿ ಕನ್ನಡದಲ್ಲಿ ಜಿಮ್ ಟ್ರೈನರ್ ಆಗಿ ಅಗೇನ್ ನಮ್ಮ ದುನಿಯಾ ವಿಜಯ್ ಅವರು. ಓಕೆ, ಸೂಪರ್. ಅಂಡ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸರ್, ಆರಾಮಾಗಿ ನೈಟ್ ಡ್ರೈವ್ ಹೋಗಿ ಒಂದ್ ಒಳ್ಳೆ ಕಡೆ ಕಾಫಿ ಕುಡಿದು ಆರಾಮ ಚಿಂತೆ ಇಲ್ಲದೆ ವಾಪಸ್ ಬರ್ಬೇಕು ಅಂದ್ರೆ ಯಾರ ಜೊತೆ ಹೋಗ್ತೀರಾ ಸರ್? ಆತರ ತುಂಬಾ ಜನ ಜೊತೆ ಹೋಗಿ ಬಂದಿದ್ದೀನಿ ನಾನು ಲಾಂಗ್ ಡ್ರೈವ್ ಗಳಿಗೆ. ಯಾಕಂದ್ರೆ ನನಗೆ ಇಷ್ಟ ಆದವ್ರ ಜೊತೆ ಮಾತ್ರ ನಾನು ಲಾಂಗ್ ಡ್ರೈವ್ ಹೋಗೋದು. ಓಕೆ, ಇಲ್ಲಿದ್ರೆ ನಾನು ಹೋಗೋದೇ ಇಲ್ಲ. ಹೌದಾ? ಸೂಪರ್. ಈಗ ಲಾಸ್ಟ್ ಸೆಗ್ಮೆಂಟ್ ಸರ್, ನಾನು ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ. ಒಂದು ಪದದಲ್ಲಿ ಡಿಫೈನ್ ಅಂತೂ ಮಾಡಕ್ಕಾಗಲ್ಲ, ಬಟ್ ನಾನು ಪದ ಹೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಯಾವೊಂದು ಪದ ಬರುತ್ತೆ ಅಂತ ಹೇಳ್ಬೇಕು. ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಮೀಡಿಯಾ. ಎಂಟರ್ಟೈನ್ಮೆಂಟ್. ಓಕೆ. ಲೈಫ್. ಭುವನ್. ಓಕೆ. ಫಾದರ್. ಮೈ ಫಾದರ್. ಕಾಮಿಡಿ. ಒಳ್ಳೆ ಆರೋಗ್ಯ. ಓಕೆ. ಸ್ಪಿರಿಚುಯಾಲಿಟಿ. ಮೇಜರ್ ಪಾರ್ಟ್ ಆಫ್ ಲೈಫ್. ಹೆಲ್ತ್. ಅಗೇನ್ ಮೇಜರ್ ಪಾರ್ಟ್ ಆಫ್ ಲೈಫ್. ಕೊನೆಯದಾಗಿ ಲೈಫ್ ಅಟ್ ನೇಚರ್. ಜನರ ಆರೋಗ್ಯಕ್ಕೋಸ್ಕರ. ಸೂಪರ್ ಸರ್. ಜಸ್ಟ್ ಬಿಫೋರ್ ವಿ ವೈಂಡ್ ಅಪ್, ಒಂದು ಕೊನೆ ಪ್ರಶ್ನೆ ನನ್ನ ಕಡೆಯಿಂದ. ಏನು ಅಂತ ಅಂದ್ರೆ, ಬಿಕಾಸ್ ಐ ಕುಡಂಟ್ ಫೈಂಡ್ ಎನಿ ಬೆಟರ್ ಪರ್ಸನ್ ಅದರ್ ದೆನ್ ಯು. ಟು ಆಲ್ ದ ಯೂತ್ಸ್ ಅಂಡ್ ಯಂಗ್ಸ್ಟರ್ಸ್ ಔಟ್ ದೇರ್ ಹೂ ವಾಂಟ್ ಟು ಸ್ಟೆಪ್ ಇನ್, ಫೈನಲ್ ವರ್ಡ್ಸ್ ನಿಮ್ಮ ಕಡೆಯಿಂದ. ಸ್ಟೆಪ್ ಇನ್ ವೇರ್? ಟು ಮೀಡಿಯಾ. ಬಿ ಕಾನ್ಫಿಡೆಂಟ್, ಬಿ ರಿಲೆವೆನ್ಸ್. ಇವತ್ತು ಏನಾಗ್ತಿದೆ ತಿಳ್ಕೊಂಡು ಸ್ವಲ್ಪ ಸ್ಕಿಲ್ಫುಲ್ ಆಗಿ ಹೆಜ್ಜೆ ಇಟ್ಟರೆ ಯು ಹ್ಯಾವ್ ಅ ವೆರಿ ಬ್ರೈಟ್ ಫ್ಯೂಚರ್. ಓಕೆ, ಸೂಪರ್ ಸರ್. ಸೊ ಎಸ್ ಸರ್, ಇಷ್ಟು ದೂರ ಬಂದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಲೈಫ್, ಮೀಡಿಯಾ ಮತ್ತೆ ಹೆಲ್ತ್, ಈ ಎಲ್ಲ ಆಸ್ಪೆಕ್ಟ್ಸ್ ಬಗ್ಗೆನೂ ನಿಮ್ಮದೇ ಆದಂತಹ ಒಂದು ಓನ್ ಯುನಿಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹೋಪ್ ಎಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೂ ಇದು ಒಳ್ಳೆ ಇನ್ಸೈಟ್ಸ್ ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಇದಾಗಿತ್ತು ಇವತ್ತಿನ ಲೈಫ್ ಅಟ್ ನೇಚರ್ ಒರಿಜಿನಲ್ಸ್. ಮತ್ತೊಂದು ಎಪಿಸೋಡ್ ಅಲ್ಲಿ ಭುವನ್ ಸರ್ ಜೊತೆ ನಾವು ಹೆಲ್ತ್, ಲೈಫ್ ಸ್ಟೈಲ್, ಸ್ಪಿರಿಚುಯಾಲಿಟಿ, ಮೆಂಟಲ್ ಹೆಲ್ತ್, ಮೆಡಿಟೇಷನ್, ಇದಿಷ್ಟು ನಮ್ಮ ಲೈಫ್ ಅಲ್ಲಿ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ. ಸೊ ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್, ಅಂಡ್ ಲೈಫ್ ಅಟ್ ನೇಚರ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.